ಜೈಲಲ್ಲಿ ಮಲಗಲು ಪಲ್ಲಂಗ ಕೇಳಿದ್ರೆ ಕೊಡೋಕಾಗಲ್ಲ. ಸೆಷನ್ಸ್ ಕೋರ್ಟ್ನಲ್ಲಿ ಜೈಲು ಅಧಿಕಾರಿಗಳ ಸಮರ್ಥನೆ ಮಾಡಿಕೊಳ್ಳಲಾಗಿದೆ. ಜೈಲು ಮ್ಯಾನ್ಯುಯಲ್ ಪ್ರಕಾರ ಏನಿದೆ ಆ ಸೌಲಭ್ಯಗಳನ್ನ ಕೊಡಲಾಗಿದೆ. ಒಂದು ಕಡೆ ದರ್ಶನ್ ಪರ ವಕೀಲರು, ಮತ್ತೊಂದು ಕಡೆ ಎಸ್ಪಿಪಿ ಅವರ ವಾದ ಪ್ರತಿವಾದಗಳು ಬಹಳಷ್ಟು ಹೈ ವೋಲ್ಟೇಜ್ ಆಗಿ ನಡೀತಿದೆ. ಜೈಲು ಮ್ಯಾನ್ಯುಯಲ್ ಪ್ರಕಾರ ಸೌಲಭ್ಯಗಳನ್ನು ಕೊಡಲಾಗ್ತಾ ಇದೆ. ಕ್ವಾರಂಟೈನ್ ಸೆಲ್ ಬಗ್ಗೆ ದರ್ಶನ್ ಪರ ವಕೀಲರು ಆಕ್ಷೇಪವನ್ನ ವ್ಯಕ್ತಿದ್ರು. ಇವತ್ತು ಎಷ್ಟು ದಿನ ಇಡ್ತಾರೆ ಇಲ್ಲಿ ಅಂತ. ದರ್ಶನ್ ಈ ಹಿಂದೆ ಏನೆಲ್ಲ ಮಾಡಿದ್ರು ಅನ್ನೋದು ಗೊತ್ತಿದೆ. ಮೇನ್ ಸೆಲ್ಗೆ ಶಿಫ್ಟ್ ಮಾಡಬೇಕು ಅನ್ನೋ ನಿಯಮ ಇಲ್ಲ. ಸರ್ಕಾರದ ಪರ ವಕೀಲ ಎಸ್ಪಿಪಿ ಅವರು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಮೇನ್ ಸೆಲ್ಗೆ ಶಿಫ್ಟ್ ಮಾಡಬೇಕು ಅನ್ನೋ ನಿಯಮ ಇಲ್ಲ. ದರ್ಶನ್ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಹೀಗೆಲ್ಲ ಮಾಡ್ತಿದ್ದಾರೆ. ದರ್ಶನ್ ಪರ ವಕೀಲ ಸುನಿಲ್ ಪ್ರಬಲವಾಗಿ ವಾದ ಮಂಡನೆ ಮಾಡಿ ಹಾಸಿಗೆ ದಿಂಬು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಲ್ಲಿಕೆ ಮಾಡಿದಂತಹ ಅರ್ಜಿ ವಿಚಾರಣೆ ನಡೀತಿವತ್ತು. ದರ್ಶನ್ ಸೆಲೆಬ್ರಿಟಿ ಅಂತ ಹೇಳಲ್ಲ, ಓರ್ವ ಕೊಲೆ ಆರೋಪಿ ಅಂತ. ಜೈಲಿಗೆ ಬಂದ ಮೇಲೆ ಸೆಲೆಬ್ರಿಟಿ, ರಾಜಕಾರಣಿ ಅದೆಲ್ಲ ಇರೋದಿಲ್ಲ. ಆತ ಕೊಲೆ ಆರೋಪಿ. ದರ್ಶನ್ ಪರ ವಕೀಲರಿಗೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಟಾಂಟ್ ಕೊಟ್ಟು ವಾದ ಪ್ರತಿವಾದದ ಮಧ್ಯದಲ್ಲಿ ಜೈಲಲ್ಲಿ ಸಜಾಬಂದಿ ಕೈದಿಗೆ ಕೊಡುವಂತಹ ಸೌಲಭ್ಯ ಕೊಡಲಾಗ್ತಾ ಇದೆ. ಅಕ್ಟೋಬರ್ 9ಕ್ಕೆ ಈ ವಾದ ಪ್ರತಿವಾದಗಳನ್ನ ಆಲಿಸಿದಂತಹ ಸೆಷನ್ಸ್ ಕೋರ್ಟ್ ಅಕ್ಟೋಬರ್ 9ಕ್ಕೆ ಆದೇಶವನ್ನ ಕಾಯ್ದಿರಿಸಲಾಯಿತು. ಅಲ್ಲಿವರೆಗೂ ಯಥಾ ಪ್ರಕಾರವಾಗಿ ಹೇಗೆ ನಡೀತಾ ಇದೆ ಪ್ರತಿನಿತ್ಯದ ಜೀವನ ಜೈಲಲ್ಲಿ ದರ್ಶನ್ದು, ಅದೇ ರೀತಿಯಾಗಿ ನಡೀತಾ ಇರುತ್ತೆ. ಕೋರ್ಟ್ ಈ ಹಿಂದೆನೆ ಹೇಳಿತ್ತು, ಮೂಲ ಸೌಲಭ್ಯಗಳು ಏನು ಜೈಲು ಮ್ಯಾನ್ಯುಯಲ್ ಪ್ರಕಾರ ಕೊಡಬೇಕಾಗತ್ತೆ ಅದೆಲ್ಲವನ್ನು ಕೂಡ ಕೊಡಿ ಅಂತ, ತುಸು ಹೆಚ್ಚು ಕೊಡಿ ಅಂತ ಹೇಳಿದ್ರೂ ಕೂಡ ದರ್ಶನ್ ಈ ಬಗ್ಗೆ ಮನವಿಯನ್ನ ಸಲ್ಲಿಕೆ ಮಾಡಿದ್ರೂ ಕೂಡ ಬಟ್ ಜೈಲು ಅಧಿಕಾರಿಗಳು ಹಾಸಿಗೆ ದಿಂಬು ಎಕ್ಸ್ಟ್ರಾ ಕೊಡೋಕೆ ಹಿಂದೇಟನ್ನ ಹಾಕಿದ್ರು. ಅದನ್ನ ಪ್ರಶ್ನೆ ಮಾಡಿ ನ್ಯಾಯಾಂಗ ನಿಂದನೆ ಆಗ್ತಾ ಇದೆ ಅಂತ ದರ್ಶನ್ ಪರ ವಕೀಲರು ಈ ಬಗ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ರು. ಪ್ರಶ್ನೆ ಮಾಡಿ ಅದರ ವಿಚಾರಣೆ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ಈ ಹಿಂದೆನೆ ಕೋರ್ಟ್ ಹೇಳಿತ್ತು, ಅಂದ್ರೆ ಮ್ಯಾನ್ಯುಯಲ್ ಪ್ರಕಾರ ಏನಿದೆ ಅದಕ್ಕಿಂತ ತುಸು ಹೆಚ್ಚು ಕೊಡಬಹುದು ಅನ್ನುವಂತಹ ಅರ್ಥದಲ್ಲಿ. ಆದ್ರೆ ಜೈಲು ಅಧಿಕಾರಿಗಳು ಅದ್ಯಾವುದಕ್ಕೂ ಕೂಡ ಸೊಪ್ಪು ಹಾಕಲಿಲ್ಲ. ಅಟ್ ಪ್ರೆಸೆಂಟ್ ಏನು ಎಲ್ಲ ಕೈದಿಗಳಿಗೆ ಕೊಡಲಾಗುತ್ತೆ ಮ್ಯಾನ್ಯುಯಲ್ ಪ್ರಕಾರ ಅದನ್ನೇ ಕೊಡ್ತಾ ಇದ್ದಾರೆ. ಬಟ್ ಈಗ 9ನೇ ತಾರೀಕಿನವರೆಗೂ ಏನಾಗುತ್ತೆ ಅನ್ನೋದೇ ಸದ್ಯಕ್ಕಿರುವಂತಹ ಪ್ರಶ್ನೆ ಆಗಿದೆ. ಕೊಡಬಹುದು ಅಂತ ಅನ್ಸುತ್ತಾ ದರ್ಶನ್ ಅವರ ಆರೋಗ್ಯ ಸ್ಥಿತಿಗಳನ್ನ ಗಮನಿಸಿ? ಅರುಣ್, ಕೊಲೆ ಆರೋಪದಲ್ಲಿ ಪರಪ್ನ ಅಗ್ರಹಾರ ಜೈಲಿನಲ್ಲಿರುವಂತಹ ದರ್ಶನ್ಗೆ ಯಾವುದೇ ರೀತಿಯಂತ ಸೌಲಭ್ಯಗಳು ಕೊಡ್ತಿಲ್ಲ ಅಂತ ಹೇಳ್ಬಿಟ್ಟು ಕೋರ್ಟ್ಗೆ ಒಂದು ಅರ್ಜಿಯನ್ನು ಹಾಕೊಂಡಿದ್ರು. ಒಂದು ಅರ್ಜಿ ವಿಚಾರಣೆ ಕೂಡ ಅಷ್ಟೇ ಇವತ್ತಾಯಿತು. ಇವತ್ತಿನ ವಿಚಾರಣೆ ಸಂದರ್ಭದಲ್ಲಿ ಖುದ್ದಾಗಿ ಜೈಲಧಿಕಾರಿಗಳು ದರ್ಶನ್ಗೆ ಯಾವೆಲ್ಲ ರೀತಿಯಂತ ಸೌಲಭ್ಯಗಳನ್ನು ನೀವು ಜೈಲಿನಲ್ಲಿ ಕೊಟ್ಟಿದ್ದೀರಾ ಅನ್ನುವಂಥದ್ದನ್ನು ರಿಪೋರ್ಟ್ನ ಸಮೇತವಾಗಿ ಜೈಲಧಿಕಾರಿಗಳು ಖುದ್ದಾಗಿ ಹಾಜರಾಗುವಂತೆ ಸೆಷನ್ಸ್ ಕೋರ್ಟ್ ಕೂಡ ಅಷ್ಟೇ ಕಳೆದ ಒಂದು ವಿಚಾರಣೆ ಸಂದರ್ಭದಲ್ಲಿ ಒಂದು ಸೂಚನೆಯನ್ನು ಕೊಟ್ಟಿತ್ತು. ಅದರಂತೆ ಇವತ್ತು ಜೈಲಿನ ಮುಖ್ಯ ಅಧೀಕ್ಷಕರು ಕೂಡ ಅಷ್ಟೇ ಇವತ್ತು ವಿಚಾರಣೆಯ ಸಂದರ್ಭದಲ್ಲಿ ಅವರು ಖುದ್ದಾಗಿ ಹಾಜರಾಗಿದ್ರು. ಹಾಜರಾಗಿದ್ದಂತಹ ಸಂದರ್ಭದಲ್ಲಿ ಒಂದು ರಿಪೋರ್ಟ್ ಅನ್ನು ಕೂಡ ಅಷ್ಟೇ ಸೆಷನ್ಸ್ ಕೋರ್ಟ್ಗೆ ಕೊಡ್ತಾರೆ. ಸೆಷನ್ಸ್ ಕೋರ್ಟ್ಗೆ ರಿಪೋರ್ಟ್ ಕೊಟ್ಟಂತಹ ಬಳಿಕ ವಾದ ಮತ್ತು ಪ್ರತಿವಾದ ಎರಡೂ ಕೂಡ ಆರಂಭವಾಗುತ್ತೆ. ಸರ್ಕಾರದ ಪರವಾಗಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ವಾದ ಮಾಡಿದ್ರೆ, ದರ್ಶನ್ನ ಪರವಾಗಿ ಸುನೀಲ್ ಕುಮಾರ್ ವಾದವನ್ನ ಮಾಡ್ತಾರೆ. ಎಸ್ಪಿಪಿ ಅವರು ವಾದ ಮಾಡುವಂತಹ ಸಂದರ್ಭದಲ್ಲಿ ಜೈಲಿನ ಮ್ಯಾನ್ಯುಯಲ್ನ ಪ್ರಕಾರವಾಗಿ ಯಾವುದೇ ಒಬ್ಬ ಆರೋಪಿಗೆ ಏನೆಲ್ಲ ಫೆಸಿಲಿಟಿಯನ್ನು ನಾವು ಕೊಡಬೇಕು ಆ ಫೆಸಿಲಿಟಿಯನ್ನು ನಾವು ಕೊಟ್ಟಿದ್ದೀವಿ. ಜೈಲಿನ ಮ್ಯಾನ್ಯುಯಲ್ನಲ್ಲಿ ಆತನಿಗಿರುವಂಥದ್ದು ಏನು ಅಂತಂದರೆ, ಒಂದು ಬೆಡ್ಶೀಟನ್ನು ಕೊಡಿ ಅಂತ ಹೇಳಿದರೆ ಆ ಒಂದು ಬೆಡ್ಶೀಟನ್ನು ಕೊಟ್ಟಿದ್ದೀವಿ, ಆತ ಅದನ್ನು ಬಳಸ್ತಾ ಇದ್ದಾನೆ. ಜೊತೆಗೆ ಒಂದು ತಟ್ಟೆ ಮತ್ತೊಂದು ಲೋಟವನ್ನು ಕೊಟ್ಟಿದ್ದೀವಿ. ಇನ್ಯಾವುದೇ ರೀತಿಯಂಥ ಫೆಸಿಲಿಟಿಗಳನ್ನು ನಾವು ಕೊಡೋದಕ್ಕಾಗೋದಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದ್ರು. ಆದರೆ ಸುನೀಲ್ ಕುಮಾರ್ ವಾದವನ್ನು ಮಾಡ್ತಾರೆ. ಈ ಹಿಂದೆಯೂ ಕೂಡ ಅಷ್ಟೇ ಕೋರ್ಟ್ ಒಂದು ಆದೇಶವನ್ನು ಕೊಟ್ಟಿತ್ತು, ಜೈಲಿನ ಮ್ಯಾನ್ಯುಯಲ್ನ ಪ್ರಕಾರವಾಗಿ ಏನು ಕೊಡಬೇಕು ಅದೆಲ್ಲ ಫೆಸಿಲಿಟಿ ಕೊಡಿ ಅಂತ ಹೇಳಿತ್ತು. ಆದರೂ ಕೂಡ ಯಾವುದೇ ರೀತಿಯಂಥ ಸವಲತ್ತುಗಳನ್ನು ಕೊಟ್ಟಿಲ್ಲ. ಬದಲಾಗಿ ಇಲ್ಲಿ ಆತನಿಗೆ ಹಾಸಿಗೆಯನ್ನು ಕೊಟ್ಟಿಲ್ಲ, ದಿಂಬನ್ನು ಕೊಟ್ಟಿಲ್ಲ, ಸರಿಯಾದ ಬೆಡ್ಶೀಟನ್ನು ಕೊಟ್ಟಿಲ್ಲ, ಆತನಿಗೊಂದು ಕೂಮ್ ಕೊಡಬೇಕು, ಜೊತೆಗೆ ಒಂದು ಮಿರರನ್ನು ಕೇಳಿದೆ, ಜೊತೆಗೆ ಚಪ್ಪಲಿಗಳನ್ನು ಕೇಳಿದ್ದು, ಇದು ಯಾವುದನ್ನು ಕೂಡ ಪ್ರೊವೈಡ್ ಮಾಡಿಲ್ಲ ಅಂತ ಹೇಳಿದ್ರು. ಆದರೆ ಜೈಲಾಧಿಕಾರಿಗಳನ್ನ ಕೇಳಿದ್ರು ಇದೆಲ್ಲವನ್ನು ಕೂಡ ಪ್ರೊವೈಡ್ ಮಾಡಬೇಕಂತ. ಆದರೆ ಜೈಲಾಧಿಕಾರಿಗಳು ಅಲ್ಲೇ ಕೂಡ ಹೇಳ್ತಾರೆ, ಇಲ್ಲ ಇದು ಯಾವುದೂ ಕೂಡ ಜೈಲಿನ ಮ್ಯಾನ್ಯುಯಲ್ನಲ್ಲಿಲ್ಲ, ನಮಗೆ ಕೊಡಬೇಕಾದಂಥದ್ದು ಒಂದು ಲೋಟ, ತಟ್ಟೆ, ಒಂದು ಚಂಬು ಕೊಡ್ತೀವಿ, ಒಂದು ಜಮಖಾನವನ್ನು ಕೊಡ್ತೀವಿ, ಬಿಟ್ಟರೆ ನಾವು ಇನ್ಯಾವುದನ್ನು ಕೂಡ ಕೊಡೋದಿಲ್ಲ, ಹಾಸಿಗೆ ದಿಂಬಂತೂ ನಾವು ಕೊಡೋದಕ್ಕೆ ಬರೋದೇ ಇಲ್ಲ ಅಂತಲೂ ಕೂಡ ಹೇಳ್ತಾರೆ. ಆ ಸಂದರ್ಭದಲ್ಲಿ ಎಸ್ಪಿಪಿ ಅವರು ಕೂಡ ಹೇಳ್ತಾ ಇರುವಂಥದ್ದು, ನಾವು ಯಾವುದೇ ಒಬ್ಬ ಆರೋಪಿಗೆ ಯಾವ ರೀತಿಯಾಗಿ ಜೈಲಿನ ಮ್ಯಾನ್ಯುಯಲ್ನ ಪ್ರಕಾರವಾಗಿ ಟ್ರೀಟ್ ಮಾಡ್ತೀವೋ ಅದೇ ರೀತಿ ನಟ ದರ್ಶನ್ಗೂ ಕೂಡ ಅಷ್ಟೇ ನಾವು ಟ್ರೀಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಆದರೆ ಇನ್ನೊಂದು ಪ್ರಮುಖವಾದಂತಹ ಒಂದು ವಾದವನ್ನು ದರ್ಶನ್ನ ಪರ ವಕೀಲರು ಮಾಡಿದ್ದೇನು ಅಂತಂದರೆ, ನಟ ದರ್ಶನ್ 45 ದಿನ ಆಯಿತು ಆಲ್ಮೋಸ್ಟ್ ಪರಪ್ನ ಅಗ್ರಹಾರಕ್ಕೆ ಹೋಗಿ. 45 ದಿನದಿಂದಲೂ ಕೂಡ ಅಷ್ಟೇ ಕ್ವಾರಂಟೈನ್ ಸೆಲ್ನಲ್ಲಿ ಅವರು ಇದ್ದಾರೆ. ಕ್ವಾರಂಟೈನ್ ಸೆಲ್ನಲ್ಲಿ ಆತನಿಗೆ ಯಾವ ರೀತಿಯಾಗಿ ವಾಕಿಂಗ್ ಅವಕಾಶ ಮಾಡಿಕೊಡ್ತಿದ್ದಾರೆ ಅಂತಂದ್ರು, ಕೇವಲ
ಆ ಒಂದು ಕಾರಿಡಾರ್ ಅಂತಿದೆ, ಆ ಒಂದು ಕಾರಿಡಾರ್ ಇಂದ ಆಚೆ ಬರಕಾಲ ಕಾರಿಡಾರ್ ಉದ್ದ 25 ಅಡಿ ಇದೆ, ಅಗಲ ಕೇವಲ 3 ಅಡಿ ಇರುವಂತದ್ದು. ಈ 3 ಅಡಿ ಅಗಲದಲ್ಲಿ ಆತ ಯಾವ ರೀತಿಯಾಗಿ ವಾಕಿಂಗ್ ಮಾಡಬೇಕು, ವಾಕಿಂಗ್ ಮಾಡೋಕ್ಕಾಗ್ತಿಲ್ಲ. ಜೊತೆಗೆ ಆತ ಇರುವಂತ ಕ್ವಾರಂಟೈನ್ ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿದ್ದಾರೆ, ಒಂದು ಪರ್ದೆಯನ್ನು ಎಳೆದಿದ್ದಾರೆ. ಹೊರಗಡೆ ಇರೋಂಥವ್ರು ಯಾರೂ ಕೂಡ ದರ್ಶನ್ಗೆ ಕಾಣೋದಿಲ್ಲ. ಜೊತೆಗೆ ಬಿಸಿಲು ಅನ್ನುವಂಥದ್ದು ಕೂಡ ದರ್ಶನಕ್ಕೆ ಬೀಳ್ತಿಲ್ಲ. ಇದರಿಂದ ಅವರ ಒಂದು ಚರ್ಮ ರೋಗಗಳು ಕೂಡ ಸಮಸ್ಯೆಗಳು ಕೂಡ ಎದುರಾಗ್ತಿದೆ, ಅವರ ಆರೋಗ್ಯದ ಮೇಲೆ ಪ್ರಭಾವ ಬೀಳ್ತಿದೆ. ಜೊತೆಗೆ ಆತ ಮಲಗುವಂತ ಸಂದರ್ಭದಲ್ಲಿ ಒಂದು ಅಟ್ಲೀಸ್ಟ್ ಅದನ್ನ ಬೆಡ್ಶೀಟ್ ಇಲ್ಲ, ಜೊತೆಗೆ ಆತನಿಗೆ ಒಂದು ದಿಂಬು ಕೂಡ ಇಲ್ಲ. ಇದೆಲ್ಲವನ್ನು ಕೂಡ ಪ್ರೊವೈಡ್ ಮಾಡಬೇಕು ಇವರು ಅಂತ ಹೇಳಿದ್ರು. ಆದರೆ ಪ್ರಸನ್ನ ಕುಮಾರ್ ಅವರು ಹೇಳಿದ್ರು ಕ್ವಾರಂಟೈನ್ ಸೆಲ್ ಅನ್ನುವಂಥದ್ದು ಕೂಡ ಅಷ್ಟೇ ಒಂದು ಜೈಲಿನ ಒಂದು ಭಾಗ. ಅದು ಈ ಹಿಂದೆ ನಾವು ಕೋವಿಡ್ ಸಂದರ್ಭದಲ್ಲಿ ಅದನ್ನು ಕ್ವಾರಂಟೈನ್ ಸೆಲ್ ಅಂತ ಮಾಡ್ಕೊಂಡಿದ್ವಿ. 15 ದಿನಗಳ ಕಾಲ ಯಾವುದೇ ಒಬ್ಬ ವ್ಯಕ್ತಿ ಜೈಲ್ಗೆ ಹೋದ್ರು ಕೂಡ ಅಷ್ಟೇ ಆ ಒಂದು ಕೋವಿಡ್ ಪೀರಿಯಡ್ ಇದ್ದಂಥ ಕಾರಣಕ್ಕೋಸ್ಕರ ಅವರು ಕ್ವಾರಂಟೈನ್ ಅನ್ನು ಮುಗಿಸ್ಕೊಂಡು ಮುಖ್ಯ ಜೈಲ್ಗೆ ಬಿಡ್ತಾ ಇದ್ವಿ. ಈಗ ಕೋವಿಡ್ ಹೋದಂಥ ಬಳಿಕ ಕ್ವಾರಂಟೈನ್ ಸೆಲ್ ಅನ್ನು ಕೂಡ ಅಷ್ಟೇ ನಾವು ನಾರ್ಮಲ್ ಸೆಲ್ ಆಗಿ ಪರಿವರ್ತನೆಯನ್ನ ಮಾಡ್ಕೊಂಡಿದ್ವಿ. ಆ ಒಂದು ಕಾರಣಕ್ಕೋಸ್ಕರ 45 ದಿನ ಆದರೂ ಕೂಡ ನಾವು ಬೇರೆ ಸೆಲ್ಗೆ ಶಿಫ್ಟ್ ಮಾಡೋಕೆ ಆಗೋದಿಲ್ಲ, ಬರೋದು ಇಲ್ಲ ಅಂತಾನೆ ಕೂಡ ಹೇಳಿದ್ದಾರೆ. ಯಾಕಂದ್ರೆ ಜೈಲಿನ ಮುಖ್ಯ ಅಧೀಕ್ಷಕ ತೀರ್ಮಾನ ಅದು, ಯಾವ ಒಂದು ಕೈದಿಯನ್ನ ಯಾವ ಒಂದು ಸೆಲ್ ನಲ್ಲಿ ಇಡಬೇಕು ಅಂತ ಹೇಳ್ಬಿಟ್ಟು. ಅದರಂತೆ ನಾವು ನಾರ್ಮಲ್ ಆಗಿ ಆರಂಭದ ದಿನದಿಂದಲೂ ಕೂಡ ಇಲ್ಲಿವರೆಗೂ ಅದೇ ಸೆಲ್ ನಲ್ಲಿ ಇದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಕೂಡ ಆತ ಹೇಳಿರುವಂತ ಸೆಲ್ಗೆ ನಾವು ಕಳಿಸೋದಕ್ಕೆ ಬರೋದಿಲ್ಲ. ಅದರಲ್ಲೂ ಕೂಡ ಬಹುಮುಖ್ಯವಾಗಿ ದರ್ಶನ್ ಒಂದು ಮನವಿಯನ್ನ ಮಾಡ್ಕೊಳ್ತಿರುವಂತದ್ದು, ಕ್ವಾರಂಟೈನ್ ಸೆಲ್ ಬೇಡ, ನನಗೆ ಬೇರೆ ಸೆಲ್ಗೆ ಶಿಫ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಅದಕ್ಕೆ ಬರೋದಿಲ್ಲ. ಮ್ಯಾನ್ಯುಯಲ್ನಲ್ಲೂ ಕೂಡ ಅಷ್ಟೇ ಆ ರೀತಿಯಾಗಿ ಯಾವುದೇ ಒಬ್ಬ ಆರೋಪಿ ಹೇಳಿರುವಂತಹ ಒಂದು ಸೆಲ್ಗೆ ಶಿಫ್ಟ್ ಮಾಡೋಕ್ಕೆ ಬರೋದಿಲ್ಲ ಅನ್ನುವಂಥದ್ದನ್ನ ಖಂಡಿತವಾಗಿ ಹೇಳ್ತಾರೆ. ಎಲ್ಲೋ ಒಂದು ಕಡೆ ನಟ ದರ್ಶನ್ಗೆ ನಿಜವಾದಂತಹ ನರಕ ಈಗ ಪರಪ್ಪನ ಅಗ್ರಹಾರದಲ್ಲಿ ಬಂದಿರುವಂಥ, ಅದರಲ್ಲೂ ಕೂಡ ಕ್ವಾರಂಟೈನ್ ಸೆಲ್ ಏನಿದೆ, ಈ ಕ್ವಾರಂಟೈನ್ ಸೆಲ್ನಲ್ಲಿ ಕೇವಲ 6 ಜನ ಆರೋಪಿಗಳು ಮಾತ್ರ ಇರುವಂತಹದ್ದು. ನಟ ದರ್ಶನ್ನ ಜೊತೆ ಹೋದಂತಹ ಆರೋಪಿಗಳಿರ್ತಾರೆ, ಅವರೆಲ್ಲರೂ ಕೂಡ ಅದೇ ಒಂದು ಸೆಲ್ನಲ್ಲಿದ್ದಾರೆ. ಇನ್ನೊಂದು ಪ್ರಮುಖವಾಗಿ ಏನು ಅಂತಂದ್ರೆ, ಇವತ್ತಿನ ವಾದದ ಸಂದರ್ಭದಲ್ಲಿ ನಟ ದರ್ಶನ್ಗೆ ಹೊರಗಡೆ ಇರುವಂತಹ ಒಂದು ಸಹ ಕೈದಿಗಳ ಜೊತೆ ಯಾವುದೇ ರೀತಿಯಂತಹ ಒಂದು ನೋಡೋದಕ್ಕಾಗಿರ್ಬೋದು, ಮಾತನಾಡೋಕ್ಕಾಗಿರ್ಬೋದು, ಯಾವುದಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಿಕೊಟ್ಟಿಲ್ಲ. ಒಟ್ಟಿನಲ್ಲಿ ಕ್ವಾರಂಟೈನ್ ಸೆಲ್ನಲ್ಲಂತೂ ನಟ ದರ್ಶನ್ ನರಕವನ್ನು ನೋಡ್ತಿದ್ದಾರೆ. ಎಲ್ಲೋ ಒಂದು ಕಡೆ ಅವರ ವಕೀಲರು ಕೊನೆಯದಾಗಿ ಒಂದು ಮನವಿಯನ್ನು ಮಾಡಿಕೊಂಡಿದ್ದು, ದಯವಿಟ್ಟು ನೀವು ಹಾಸಿಗೆ ದಿಂಬು ಇದ್ಯಾವುದೂ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು ಬೇರೆ ಸೆಲ್ಗಾದರೂ ಶಿಫ್ಟ್ ಮಾಡಿ ಅಂತ ಹೇಳಿದ್ರು. ಆದರೆ ಕೋರ್ಟ್ ವಾದ ಮತ್ತು ಪ್ರತಿವಾದವನ್ನು ಎರಡನ್ನೂ ಕೂಡ ಆಲಿಸಿದೆ. ಅಕ್ಟೋಬರ್ 9ನೇ ತಾರೀಕಿನಂದು ಆದೇಶವನ್ನು ಕೊಡ್ತೀವಿ ಅಂತ ಹೇಳಿದ್ರೆ, ಒಂದು ವೇಳೆ ಅವತ್ತಿನ ಆದೇಶ ಏನಾಗುತ್ತೆ ಅನ್ನುವಂಥದ್ದು ನಿಜಕ್ಕೂ ಕೂಡ ಅಷ್ಟೇ ಒಂದು ರೀತಿ ಎಲ್ಲರಿಗೂ ಆಶ್ಚರ್ಯ ಆಗಿರುವಂಥದ್ದು. ಯಾಕಂದರೆ ಒಂದು ಕಡೆ ನಟ ದರ್ಶನ್ ಇವತ್ತು ಐಷಾರಾಮಿ ಜೀವನ ಮಾಡಿದಂಥ ವ್ಯಕ್ತಿ, 5 ಸ್ಟಾರ್ ಹೋಟ್ಲಲ್ಲಿ ತನಗೆ ಯಾವ ಬೇಕೋ ಆ ಒಂದು ಹೋಟ್ಲಲ್ಲಿ ಜೀವನ ಮಾಡಿಕೊಂಡು ಅಲ್ಲಿ ಕಾಲ ಕಳ್ಕೊಂಡು ಒಳ್ಳೊಳ್ಳೆ ಬೆಡ್ ಮೇಲೆ ಮಲಗಿದಂಥ ವ್ಯಕ್ತಿ ಇವತ್ತು ಕೇವಲ ಒಂದು ಹಾಸಿಗೆ ದಿಂಬುಗೋಸ್ಕರ ಕೋರ್ಟ್ನಲ್ಲಿ ಪರದಾಡ್ತಿದ್ದಾರೆ. ಮೊನ್ನೆ ಅಂತೂ ನಟ ದರ್ಶನ್ ನನಗೆ ವಿಷ ಕೊಟ್ಬಿಡಿ, ನನಗೆ ಇಲ್ಲಿ ಇರೋಕ್ಕಾಗೋಗ್ತಿಲ್ಲ ಅನ್ನುವಂಥ ಒಂದು ಪದಗಳನ್ನು ಕೂಡ ಬಳಕೆಯನ್ನು ಮಾಡಿದ್ರು. ಇದೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಕೋರ್ಟ್ ಯಾವ ರೀತಿಯಂತ ಆದೇಶವನ್ನು ಕೊಡುತ್ತೆ, ಇಲ್ಲ ಜೈಲಿನ ಮ್ಯಾನ್ಯುಯಲ್ನಲ್ಲಿ ಈಗ ಏನು ಕೊಟ್ಟಿದ್ದಾರೆ ಫೆಸಿಲಿಟೀಸು, ಆ ಫೆಸಿಲಿಟೀಸನ್ನೇ ಕಂಟಿನ್ಯೂ ಮಾಡುತ್ತಾ, ಅಥವಾ ಕ್ವಾರಂಟೈನ್ ಸೆಲ್ನಿಂದ ಬೇರೊಂದು ಸೆಲ್ಗೆ ಆತನ ಶಿಫ್ಟ್ ಮಾಡೋಕೆ ಆದೇಶವನ್ನು ಕೊಡುತ್ತಾ, ಅಥವಾ ದರ್ಶನ್ ಈಗಾಗಲೇ ಒಂದು ಮನವಿಯನ್ನು ಮಾಡಿಕೊಂಡಂತೆ ಹಾಸಿಗೆ ದಿಂಬ್ನ ಫೆಸಿಲಿಟಿಯನ್ನು ಕೊಡುತ್ತಾ ಅನ್ನುವಂಥದ್ದು ಬಹುತೇಕ ಅಕ್ಟೋಬರ್ 9ನೇ ತಾರೀಕಿನಂದು ಗೊತ್ತಾಗುತ್ತೆ. ಅರುಣ್, ಓಕೆ ಮಂಜು, ಈ ವಾದ ಪ್ರತಿವಾದದ ಮಧ್ಯದಲ್ಲಿ ನ್ಯಾಯಾಧೀಶರು ದರ್ಶನ್ ಪರ ವಕೀಲರ ಮೇಲೆ ಒಂದಿಷ್ಟು ಗರಂ ಆಗಿ ಪ್ರಶ್ನೆಗಳನ್ನ ಕೇಳಿದ್ರು. ಆ ಸಂದರ್ಭ ಸನ್ನಿವೇಶ ಯಾಕೆ ಬಂತು ಮತ್ತು ಹೇಗಿತ್ತು? ಅರುಣ್, ಇಲ್ಲಿ ಪ್ರಮುಖವಾಗಿ ದರ್ಶನ ಪರ ವಕೀಲರು ವಾದ ಮಾಡುವಂತಹ ಸಂದರ್ಭದಲ್ಲಿ ನಟ ದರ್ಶನ್ ಒಬ್ಬ ಸೆಲೆಬ್ರಿಟಿ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಇವರು ಹೆಚ್ಚುವರಿ ಸೆಕ್ಯೂರಿಟಿಯನ್ನು ಕೊಡೋಕೆ ಶುರು ಮಾಡ್ತಿದ್ದಾರೆ. ನಟ ದರ್ಶನ್ ಒಬ್ಬ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೋಸ್ಕರ ಆತನನ್ನು ಹೊರಗಡೆ ಇವರು ವಾಕಿಂಗ್ ಮಾಡೋಕೆ ಬಿಡ್ತಿಲ್ಲ. ಜೊತೆಗೆ ನಟ ಒಬ್ಬ ಸೆಲೆಬ್ರಿಟಿ ಆಗಿದ್ದಂಥ ಕಾರಣಕ್ಕೋಸ್ಕರ ಇವರೆಲ್ಲರೂ ಕೂಡ ಇವ್ರದೇ ಆದಂಥ ಕಾನೂನನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಹಿಂದೆ ಎಷ್ಟು ಜನಕ್ಕೆ ರಾಜ್ಯಾತಿಥ್ಯವನ್ನು ಕೊಟ್ಟಿಲ್ಲ, ಇದೇ ನಟ ದರ್ಶನ್ಗೂ ಕೂಡ ರಾಜ್ಯಾತಿಥ್ಯವನ್ನು ಕೊಟ್ಟಿದ್ರು. ಜೊತೆಗೆ ಈಗ ರೇಪಿಸ್ಟ್ ಆಗಿರುವಂಥ ಉಮೇಶ್ ರೆಡ್ಡಿಗೂ ಕೂಡ ಅಷ್ಟು ಇವರು ಟಿವಿ ಆಗಿರ್ಬೋದು ಒಂದಷ್ಟು ಫೆಸಿಲಿಟಿಗಳನ್ನು ಕೊಟ್ಟಿದ್ದಾರೆ ಇವರು. ಹಾಗಿದ್ರೆ ಯಾಕೆ ದರ್ಶನ್ಗೆ ಕೊಡ್ತಾ ಇಲ್ಲ ಇವರು? ಅಂದ್ರೆ ಎಲ್ಲೋ ಒಂದು ಕಡೆ ದರ್ಶನ್ಗೆ ಕೊಡಬಾರ್ದು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ರೀತಿಯಂತ ಕೆಲಸಗಳನ್ನ ಮಾಡ್ತಿದ್ದಾರೆ ಅನ್ನುವಂಥ ಒಂದಷ್ಟು ಅಂಶಗಳನ್ನು ಕೂಡ ಉಲ್ಲೇಖವನ್ನು ಮಾಡಿದ್ರು. ಜೊತೆಗೆ ಇನ್ನೊಂದು ಪ್ರಮುಖವಾಗಿ ಏನು ಅಂತಂದ್ರೆ, ಎಲ್ಲೋ ಒಂದು ಕಡೆ ನಟ ದರ್ಶನ್ಗೆ ಇವರು ಮೇನ್ ಸೆಲ್ಗೆ ಬಿಡದೇ ಇರೋದಕ್ಕೆ ಕಾರಣ ಏನು ಅಂತಂದ್ರೆ, ಮತ್ತೆ ಇವರು ರಾಜ್ಯಾತಿಥ್ಯವನ್ನು ಕೊಡುವಂಥ ಆಸೆಗೊಳಗಾಗ್ಬೋದು ಅಲ್ಲಿನ ಅಧಿಕಾರಿಗಳು ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಕೊಡ್ತಿಲ್ಲ ಅಂತಂದ್ರು. ಆದರೆ ಜಡ್ಜ್ ಈ ಸಂದರ್ಭದಲ್ಲಿ ಗರಂ ಆಗ್ತಾರೆ. ಯಾಕಂದ್ರೆ ನೀವು ಏನು ವಾದವನ್ನ ಮಾಡಬೇಕು ಅನ್ಕೊಂಡಿದ್ರೆ ಕೇವಲ ಆ ಒಂದು ವಾದವನ್ನ ಮಾಡಿ, ಜೈಲಿನ ಮ್ಯಾನ್ಯುಯಲ್ನಲ್ಲಿ ಏನೆಲ್ಲ ಕೊಡ್ತಿಲ್ವೋ ಅಂಥದನ್ನ ಕೊಡಿ ಅಂತ ವಾದ ಮಾಡಬೇಕು ಹೊರತು ಜೈಲಿನಲ್ಲಿರುವಂಥ ರಾಜ್ಯಾತಿಥ್ಯದ ಬಗ್ಗೆ ಆಗಿರ್ಬೋದು, ಜೈಲಿನಲ್ಲಿ ಬೇರೆ ಕೈದಿಗಳು ಕೊಡ್ತಿದ್ದಾರೆ ದರ್ಶನ್ಗೆ ಯಾಕೆ ಕೊಡ್ತಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ವಾದವನ್ನು ಮಾಡಬೇಡಿ. ನಿಮಗೀಗೇನು ಬೇಕಾಗಿದೆ, ದರ್ಶನ್ಗೆ ಹಾಸಿಗೆ ದಿಂಬು ಬೇಕು ಅಂತ ಹೇಳ್ತೀರಾ, ಅದೇನಾದರೂ ಮ್ಯಾನ್ಯುಯಲ್ನಲ್ಲಿ ಎಲ್ಲಾದರೂ ಇತ್ತು ಅಂತಂದರೆ ಆ ಮ್ಯಾನ್ಯುಯಲ್ನ ಪ್ರಕಾರನಾಗಿ ವಾದವನ್ನು ಮಾಡಿ ಅಂತಂದರು. ಇನ್ನೊಂದು ಪ್ರಮುಖವಾಗಿ ಏನು ಅಂತಂದರೆ, ಸುನೀಲ್ ಅವರು ವಾದ ಮಾಡುವಂಥ ಸಂದರ್ಭದಲ್ಲಿ ಈ ಕ್ವಾರಂಟೈನ್ ಅನ್ನುವಂಥದ್ದು ಜೈಲಿನ ಮ್ಯಾನ್ಯುಯಲ್ನಲ್ಲೇ ಇಲ್ಲ. ಒಂದು ವೇಳೆ ಕ್ವಾರಂಟೈನ್ ಅನ್ನುವಂಥ ಪದವನ್ನು ನೀವು ಮ್ಯಾನ್ಯುಯಲ್ನಲ್ಲಿ ತೋರಿಸಿದ್ರೆ ನಾನು ಹೀಗೆ ಕೇಸ್ನ ವಿಡ್ರಾ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು. ಇಮಿಡಿಯೇಟಾಗಿ SP ಪ್ರಸನ್ನ ಕುಮಾರ್ ಅವರು ಜೈಲಿನ ಮ್ಯಾನ್ಯುಯಲ್ ಅಂತ ತಗೊಂಡ್ರು.
ಒಂದಲ್ಲ ಎರಡಲ್ಲ 11 ಕಡೆಗಳಲ್ಲಿ ಕ್ವಾರಂಟೈನ್ ಅನ್ನುವಂತಹದ್ದು, ಕ್ವಾರಂಟೈನ್ ಅಡ್ಮಿಷನ್ ಅನ್ನುವಂಥ ಒಂದಷ್ಟು ಪದಗಳನ್ನು ತೋರಿಸಿದ್ರು. ಆದರೆ ಎಲ್ಲೋ ಒಂದು ಕಡೆ ಇವತ್ತಿನ ವಾದ ಪ್ರತಿವಾದ ಯಾವ ರೀತಿಯಾಗಿತ್ತು ಅಂತಂದರೆ, ಇವ್ರು ಏನೇ ಹೇಳಿದ್ರು ಕೂಡ ಅಷ್ಟೇ SPP ಅವರು ಕೌಂಟರ್ ಮಾಡೋದಕ್ಕೆ ಎಲ್ಲವೂ ಕೂಡ ತಯಾರಿಗಳನ್ನು ಮಾಡ್ಕೊಂಡು ಬಂದಿದ್ರು. ಒಟ್ಟಿನಲ್ಲಿ SPP ಕ್ಲಿಯರ್ ಕಟ್ಟಾಗಿ ಇವತ್ತು ಹೇಳಿರುವಂಥದ್ದು ಒಂದೇ, ಈ ನಟ ದರ್ಶನ್ ಈಗ ವಿಚಾರಣಾಧೀನ ಕೈದಿ, ಅಲ್ಲೇನೋ ಸಜಾಬಂದಿ ಕೈದಿಗಳಾಯಿತು ಅಂತಂದರೆ 3 ರೀತಿಯಲ್ಲಿ ನಾವು ಸೆಕ್ಯೂರಿಟಿಗಳನ್ನು ಕೊಡಬೇಕಾಗಿರುತ್ತೆ. A, B, C ಅಂತ 3 ವಿಂಗಡಣೆಗಳನ್ನು ಮಾಡ್ಕೊಳ್ತೀವಿ. ಅದರಲ್ಲಿ ಯಾವ ಒಂದು ಕೈದಿಗೆ ಎಷ್ಟು ಫೆಸಿಲಿಟಿ ಬೇಕೋ ಆ ಒಂದು ಫೆಸಿಲಿಟಿಯನ್ನು ನಾವು ಒದಗಿಸ್ತೀವಿ, ಎಷ್ಟು ಸೆಕ್ಯೂರಿಟಿ ಬೇಕೋ ಅದನ್ನು ನಾವು ಕೊಡ್ತೀವಿ. ಅವ್ರಿಗೆ ಎಷ್ಟೆಲ್ಲ ಸೌಲಭ್ಯಗಳು ಕೊಡಬೇಕು ಅನ್ನೋಂಥದ್ದು ಮ್ಯಾನ್ಯುಯಲ್ನಲ್ಲಿ ಯಾವ ಕ್ಯಾಟಗಿರಿಗೆ ಯಾವ ಫೆಸಿಲಿಟಿ ಕೊಡಬೇಕು ಅಂತ ಹೇಳಿದ್ರೆ ಅದರಂತೆ ಕೊಡ್ತೀವಿ. ಆದರೆ ವಿಚಾರಣಾಧೀನ ಕೈದಿಗೆ ಇಂತಹದ್ದೇ ಫೆಸಿಲಿಟಿ, ಅದು ಕೂಡ ನಾರ್ಮಲ್ ರೀತಿಯಾದಂತಹ ಒಂದು ಫೆಸಿಲಿಟಿ ಕೊಡೋದಕ್ಕೆ ಮ್ಯಾನ್ಯುಯಲ್ನಲ್ಲಿರುವಂಥದ್ದು. ಆ ಕಾರಣಕ್ಕೋಸ್ಕರ ನಟ ದರ್ಶನ್ ವಿಚಾರಣಾಧೀನ ಕೈದಿ, ಕೊಲೆ ಆರೋಪಿ, ಆ ಒಂದು ಕಾರಣಕ್ಕೋಸ್ಕರ ನಾವು ಆತನಿಗೆ ನಾರ್ಮಲ್ ಆಗಿ ಏನೆಲ್ಲ ಒಂದು ವ್ಯವಸ್ಥೆಗಳನ್ನು ಕೊಡಬೇಕು ಅದನ್ನು ಕೊಟ್ಟಿದ್ದೀವಿ. ಅದರಂತೆ ನಾರ್ಮಲ್ ಕೈದಿಗಿರುವಂಥದ್ದು ಮ್ಯಾನ್ಯುಯಲ್ನಲ್ಲಿ ತಟ್ಟೆ ಕೊಡಬೇಕು ಅಂತಿದೆ, ಚೆಂಬು ಕೊಡಬೇಕು ಅಂತಿದೆ, ಒಂದು ಲೋಟ ಕೊಡಬೇಕು ಅಂತಿದೆ, ಒಂದು ಜಮಖಾನ ಕೊಡಬೇಕಂತಿದೆ. ಈ 4 ಕೂಡ ನಾವು ಪ್ರೊವೈಡ್ ಮಾಡಿದ್ದೀವಿ. ಈ ನಾರ್ಮಲ್ ಕೈದಿಗಳಿಗೆ ಕೊಡುವಂತಹ ಒಂದು ಸೌಲಭ್ಯದಲ್ಲಿ ದಿಂಬು ಇಲ್ಲ, ಜೊತೆಗೆ ಹಾಸಿಗೆ ಇಲ್ಲ, ಜೊತೆಗೆ ಆತ ಇನ್ನೇನು ಒಂದಷ್ಟು ಕೇಳ್ತಿದ್ದಾನೆ, ನನಗೆ ಚಪ್ಪಲಿಗಳು ಬೇಕು, ನನಗೆ ಮಿರಾರ್ ಬೇಕು, ನನಗೆ ಬಾಚಿಣಿಗೆ ಬೇಕು ಅಂತ ಕೇಳ್ತಾನೆ. ಅದನ್ನು ಕೊಡೋದಕ್ಕೆ ಪ್ರೊವೈಡ್ ಮಾಡೋದಕ್ಕೆ ಮ್ಯಾನ್ಯುಯಲ್ನಲ್ಲಿಲ್ಲ, ಅದಕ್ಕೋಸ್ಕರ ನಾವು ಕೊಡೋದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಪೂರಕವಾಗಿ ಯಾವ ಕೈದಿಗಳಿಗೆ ಯಾವ ರೀತಿಯಾದಂತಹ ಸೌಲಭ್ಯಗಳನ್ನು ಕೊಡಬೇಕು ಅನ್ನುವಂಥದ್ದನ್ನ ವಿಸ್ತಾರವಾಗಿ ನಾವು ರಿಪೋರ್ಟನ್ನು ಕೂಡ ಮಾಡ್ಕೊಂಡು ಬಂದೀವಿ ಅಂತ ಆ ಒಂದು ವರದಿಯನ್ನು ಕೂಡ ಜೈಲಾಧಿಕಾರಿಗಳ ಮುಖಾಂತರ ಜಡ್ಜ್ಗೆ ಕೊಟ್ಟರು. ಇದೆಲ್ಲವನ್ನು ಕೂಡ ಜಡ್ಜ್ ಆಲಿಸಿದ್ದಾರೆ. ಈ ಕಡೆ ಮ್ಯಾನ್ಯುಯಲ್ನಲ್ಲಿ ಏನು ಹೇಳುತ್ತೆ, ನಟ ದರ್ಶನ್ಗೆ ಏನೆಲ್ಲ ಫೆಸಿಲಿಟಿ ಕೊಟ್ಟಿದ್ದಾರೆ, ಜೊತೆಗೆ ಅಲ್ಲಿರುವ CCTV ಫುಟೇಜಸ್ ಆಗಿರ್ಬೋದು, ಅಲ್ಲಿರುವಂಥ ಬಾಡಿ ಓನ್ ಕ್ಯಾಮ್ರಾ ವಿಜುವಲ್ಸ್ ಆಗಿರ್ಬೋದು, ಎಲ್ಲವನ್ನು ಕೂಡ ಕೂಲಂಕುಷವಾಗಿ ಜಡ್ಜ್ ಪರಿಶೀಲನೆ ಮಾಡಿಕೊಂಡು ಅಕ್ಟೋಬರ್ 9ನೇ ತಾರೀಕಿನಿಂದ ಆರ್ಡರ್ ಮಾಡ್ತೀನಿ ಅಂತ ಹೇಳಿದ್ರೆ ಆ ಒಂದು ಆದೇಶ ಹೇಗಿರುತ್ತೆ ಅನ್ನುವಂಥದ್ದು ಬಹುತೇಕ ಇನ್ನು ನಾವು ಒಂದು 9 ದಿನ ಕಾಯಬೇಕಾದಂತಹ ಒಂದು ಅನಿವಾರ್ಯ ಇದೆ. ಅರುಣ್, ಥ್ಯಾಂಕ್ ಯು ಮಂಜು ಆರ್ಯ ಡೀಟೇಲ್ಸ್ಗೆ. ಒಂದು ಕಡೆ ಜೈಲಲ್ಲಿ ಹಾಸಿಗೆ ದಿಂಬಿಗಾಗಿ ದರ್ಶನ್ ಪರದಾಡ್ತಾ ಇದ್ರೆ, ಮತ್ತೊಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಪತ್ನಿಯಿಂದ ಗಂಡನ ಜಪ ಆಗ್ತಾ ಇದೆ. ಇನ್ಸ್ಟಾಗ್ರಾಂನಲ್ಲಿ ಪತಿ ಜೊತೆಗಿನ ಫೋಟೋಗಳನ್ನ ಪೋಸ್ಟ್ ಮಾಡಿದ ವಿಜಯಲಕ್ಷ್ಮಿ. ಈ ಹಿಂದೆ ಥೈಲ್ಯಾಂಡ್ ಹೋದಂತಹ ಸಂದರ್ಭದ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡ್ಕೊಂಡಿದ್ದ. ಪತಿ ಜೊತೆಗಿನ ಫೋಟೋಗಳ ಪೋಸ್ಟ್ ಇನ್ಸ್ಟಾಗ್ರಾಂನಲ್ಲಿ ವಿಜಯಲಕ್ಷ್ಮಿ ಅವರ ಕಡೆಯಿಂದ. ಜುಲೈನಲ್ಲಿ ಡೆವಿಲ್ ಶೂಟಿಂಗ್ಗೆ ಪತಿ ಜೊತೆಗೆ ಹೋಗಿದ್ರು ವಿಜಯಲಕ್ಷ್ಮಿ. ಇದೀಗ ಆ ಫೋಟೋಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಮೊನ್ನೆ ತಾನೇ ಒಂದು ಅವರ ಪ್ರೀತಿಯ ಶ್ವಾನದ ಜೊತೆಗಿನ ಫೋಟೋ ಹಾಕಿ ಲವ್ ಅಂತ ಬರೆದಿದ್ರು, ಪೋಸ್ಟ್ ಮಾಡಿದ್ರು ಆ ಒಂದು ಫೋಟೋವನ್ನ. ಈಗ ಮತ್ತೆ ಥೈಲ್ಯಾಂಡ್ಗೆ ಹೋದಂತಹ ಸಂದರ್ಭದ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ, ದರ್ಶನ್ ಅವರ ಪತ್ನಿ. ಆ ಫೋಟೋಗಳಿದು. ಸಿನಿಮಾ ಟಿಕೆಟ್ಗೆ ಏಕರೂಪ ದರ ನಿಗದಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏಕಸದಸ್ಯ ಪೀಠದ ತಡೆಯಾಜ್ಞೆಯನ್ನ ಪ್ರಶ್ನೆ ಮಾಡಿ ಮೇಲ್ಮನವಿ ಸಲ್ಲಿಕೆ ಮಾಡಿ ಚಲನಚಿತ್ರ ವಾಣಿಜ್ಯ ಮಂಡಳಿ ನಿರ್ಮಾಪಕರ ಸಂಘದ ಅರ್ಜಿ. ಏಕಸದಸ್ಯ ಪೀಠದ ತಡೆಯಾಜ್ಞೆ ಏನಿತ್ತು ಅದನ್ನ ಪ್ರಶ್ನೆ ಮಾಡಿ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ. ರಾಜ್ಯ ಸರ್ಕಾರ ಇಂಥದ್ದೊಂದು ನಿರ್ಧಾರವನ್ನು ಮಾಡಿತ್ತು. ನಿರ್ಮಾಪಕರ ಸಂಘ ಮತ್ತು ಚಲನಚಿತ್ರ ವಾಣಿಜ್ಯ ಮಂಡಳಿ ಸಲ್ಲಿಕೆ ಮಾಡಿದ್ದ ಅರ್ಜಿ. ಹೊಂಬಾಳೆ ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ಗೆ ಈಗ ನೋಟಿಸ್ ಜಾರಿಯಾಗಿದೆ. 200 ಬದಲು ಹೆಚ್ಚಿನ ಹಣ ಸಂಗ್ರಹ ಮಾಡಿದ್ರೆ ತೀರ್ಪು ಅನ್ವಯವಾಗುತ್ತೆ. ಹೈಕೋರ್ಟ್ ತೀರ್ಪಿಗೆ ಒಳಪಡುತ್ತದೆ ಅಂತ ವಿಭಾಗೀಯ ಪೀಠ ಈಗ ಅಭಿಪ್ರಾಯಪಟ್ಟಿದೆ. ಸರ್ಕಾರದ ಪರವಾಗಿ ಅಂತಿಮ ತೀರ್ಪು ಬಂದ್ರೆ ಹಣ ವಾಪಸ್ ಕೊಡಬೇಕಾಗುತ್ತೆ ಮಲ್ಟಿಪ್ಲೆಕ್ಸ್ಗಳು. ಸರ್ಕಾರ ಗೆದ್ದರೆ ಸಿನಿಮಾ ವೀಕ್ಷಕರಿಗೆ ಹಣವನ್ನ ವಾಪಸ್ ಕೊಡಬೇಕು. ಈ ಅರ್ಜಿ ಸಲ್ಲಿಕೆ ಆದಾಗಿಂದ ಆದೇಶ ಬರೋವರೆಗೆ ಯಾರೆಲ್ಲ ಮೂವಿಗಳನ್ನ ನೋಡ್ತಾ ಇದ್ದಾರೆ ಅಂತವರಿಗೆ ಹೆಚ್ಚಿನ ಹಣವನ್ನ ಕೊಟ್ಟು ಸಿನಿಮಾ ನೋಡಿದ್ರೆ ಅಂತವರಿಗೆ ವಾಪಸ್ ಕೊಡಬೇಕಾಗುತ್ತೆ. ಈ ಬಗ್ಗೆ ಚಿತ್ರಮಂದಿರದಲ್ಲಿ ಪ್ರಕಟಿಸಲು ಹೈಕೋರ್ಟ್ ಸೂಚನೆ ಕೂಡ ಕೊಟ್ಟಿದೆ. ಟಿಕೆಟ್ ಸಂಗ್ರಹದ ಲೆಕ್ಕಪತ್ರ ಸಂಗ್ರಹ ಮಾಡಿ ಇಡೋದಕ್ಕೆ ಚಿತ್ರಮಂದಿರಗಳಿಗೆ ಸೂಚನೆ ಕೊಡಲಾಗಿದೆ. ಪ್ರತಿಯೊಂದು ಚಿತ್ರಮಂದಿರಗಳು ಕೂಡ ಇವತ್ತಿನ ಯಾವ ಚಲನಚಿತ್ರಕ್ಕೆ ಎಷ್ಟು ರೇಟ್ ನಿಗದಿ ಮಾಡಲಾಗಿದೆ, ಎಷ್ಟು ಜನ ಬಂದರು, ಎಷ್ಟು ಕಲೆಕ್ಷನ್ ಆಗಿದೆ, ಎಲ್ಲವನ್ನು ಕೂಡ ಸಂಗ್ರಹ ಮಾಡಿಡಬೇಕು ಅಂತ ಸೂಚನೆ ಕೊಟ್ಟಿದೆ. ಈ ಸೂಚನೆ ಜೊತೆಗೆ ವಿಚಾರಣೆಯನ್ನ ಹೈಕೋರ್ಟ್ ವಿಭಾಗೀಯ ಪೀಠ ಮುಂದೂಡಿಕೆ ಮಾಡಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ಸಂಪರ್ಕದಲ್ಲಿದ್ದಾರೆ. ಮುನಿರಾಜು, ವಿಭಾಗೀಯ ಪೀಠ ಏಕಸದಸ್ಯ ಪೀಠ ಕೊಟ್ಟಂತಹ ತಡೆಯಾಜ್ಞೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆ ಮಾಡಲಾಗಿತ್ತು. ಒಂದು ರೀತಿಯಾದಂತಹ ಗೆಲುವು ಅಂತ ಹೇಳ್ಬೋದಾ ಜನಸಾಮಾನ್ಯರ ಪರವಾಗಿ?
ಅರುಣ್ ಈಗಾಗಲೇ 200 ರು ದರವನ್ನ ಈಗ ಸಿನಿಮಾ ಟಿಕೆಟ್ಗಳಿಗೆ ಸರ್ಕಾರ ನಿಗದಿ ಮಾಡಿರುವುದು. ಮತ್ತೆ ಈ ಒಂದು ಆದೇಶವನ್ನ ಹೈಕೋರ್ಟ್ ಏಕಸದಸ್ಯ ಪೀಠ ಕೂಡ ಒಂದು ತಡೆ ಕೊಟ್ಟಿತ್ತು. ಇದೀಗ ಈ ಒಂದು ಏಕಸದಸ್ಯ ಪೀಠದ ಒಂದು ಆದೇಶಕ್ಕೆ ತೆರವು ಮಾಡಬೇಕು ಅಂತ ಹೇಳಿ ವಿಭಾಗೀಯ ಪೀಠಕ್ಕೆ ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಮತ್ತೆ ನಿರ್ಮಾಪಕರ ಸಂಘದಿಂದ ಈ ಒಂದು ಮೇಲ್ಮನವಿ ಅರ್ಜಿ ಸಲ್ಲಿಕೆಯಾಗಿದ್ದು ಇವತ್ತು ವಿಭಾಗೀಯ ಪೀಠದಲ್ಲಿ ವಿಚಾರಣೆ ಕೂಡ ಆಗಿತ್ತು. ಈ ಒಂದು ಸಂದರ್ಭದಲ್ಲಿ ಕೋರ್ಟ್ನ ಮುಂದಿನ ಆದೇಶ ಬರುವವರೆಗೆ ಈಗಾಗಲೇ ಚಿತ್ರಮಂದಿರಗಳಲ್ಲಿ ಏನ್ ದರ ನಿಗದಿ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ದಾಖಲೆಗಳನ್ನ ಮೇಂಟೈನ್ ಮಾಡಬೇಕು. ಮತ್ತೆ ಎಷ್ಟು ಟಿಕೆಟ್ ದರ ನಿಗದಿಪಡಿಸಲಾಗಿದೆ ಮತ್ತೆ ಎಷ್ಟು ಕಲೆಕ್ಷನ್ ಆಗಿದೆ ಈ ಎಲ್ಲ ಒಂದು ಅಂಶಗಳನ್ನ ದಾಖಲು ಮಾಡಿ ಇಟ್ಟಿರ್ಬೇಕು ಅಂತ ಹೇಳಿ ಒಂದು ಹೈಕೋರ್ಟ್ ಒಂದು ಸೂಚನೆ ಕೂಡ ಕೊಟ್ಟಿದೆ. ಈಗಾಗಲೇ ಇವತ್ತಿನಿಂದ ಒಂದು ಸಿನಿಮಾ ರಿಲೀಸ್ ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಟಿಕೆಟ್ ದರ ಎಷ್ಟಿರುತ್ತೆ ಮತ್ತೆ ಎಷ್ಟು ಕಲೆಕ್ಷನ್ ಆಗುತ್ತೆ ಮತ್ತೆ ಎಷ್ಟು ಟಿಕೆಟ್ಗಳನ್ನ ಸೇಲ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೂಡ ರೆಕಾರ್ಡ್ ನಲ್ಲಿ ಇಟ್ಟಿರಬೇಕು. ಮುಂದೆ ಈ ಒಂದು ಅರ್ಜಿ ಇತ್ಯರ್ಥ ಆದ ಸಂದರ್ಭದಲ್ಲಿ ಅದನ್ನ ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದು ಅಂತ ಹೇಳಿ ಹೈಕೋರ್ಟ್ ವಿಭಾಗೀಯ ಪೀಠ ಕೂಡ ಒಂದು ಹೇಳಿರುವುದು. ಮತ್ತೆ ಇದೇ ಸಂದರ್ಭದಲ್ಲಿ ಪ್ರತಿವಾದಿಗಳಿಗೆ ಹೈಕೋರ್ಟ್ ಒಂದು ನೋಟಿಸ್ ಅನ್ನು ಕೂಡ ಜಾರಿ ಮಾಡಿದ್ದು ಮುಂದಿನ ವಿಚಾರಣೆಯನ್ನ ಕೂಡ ಮುಂದೂಡಿಕೆ ಮಾಡಲಾಗಿದೆ. ಅರುಣ್, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ. ಕಲ್ಯಾಣ ಕರ್ನಾಟಕದಲ್ಲಿ ಮಳೆ ಮತ್ತು ಪ್ರವಾಹದ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಂದ ಇವತ್ತು ವೈಮಾನಿಕ ಸಮೀಕ್ಷೆ ಆಯಿತು. ಕಲಬುರಗಿ, ಬೀದರ್, ಯಾದಗಿರಿ, ವಿಜಯಪುರದಲ್ಲಿ ಸಮೀಕ್ಷೆಯನ್ನು ಮಾಡಿದ್ರು ಸಿಎಂ ಸಿದ್ದರಾಮಯ್ಯ. ವೈಮಾನಿಕ ಸಮೀಕ್ಷೆ ಆಯಿತು. ಎಲ್ಲೆಲ್ಲಿ ಜಾಸ್ತಿ ಈ ರೀತಿಯಾದಂತಹ ಪ್ರವಾಹ ಸೃಷ್ಟಿಯಾಗಿದೆ ಆ ಸ್ಥಳಗಳ ವೀಕ್ಷಣೆ ಮಾಡಿದ್ರು. ಕಲಬುರಗಿ, ಬೀದರ್, ಯಾದಗಿರಿ ಮತ್ತು ವಿಜಯಪುರದಲ್ಲಿ ಸಮೀಕ್ಷೆಗೆ ಮುಂದಾದ್ರು. ವೈಮಾನಿಕ ಸಮೀಕ್ಷೆ ಮೊದಲ ಹಂತದಲ್ಲಿ ಕಲಬುರಗಿ, ಯಾದಗಿರಿ, ವಿಜಯಪುರ, ಇನ್ನು ಎರಡನೇ ಹಂತದಲ್ಲಿ ಬೀದರ್ಗೆ ತೆರಳೋದಕ್ಕೆ ಸಿಎಂ ಸಿದ್ದರಾಮಯ್ಯ ನಿರ್ಧಾರ ಮಾಡಿದ್ದಾರೆ. ಸಿದ್ದರಾಮಯ್ಯ ವೈಮಾನಿಕ ಸಮೀಕ್ಷೆಯ ನಂತರ ಡಿಸಿ ಕಚೇರಿಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ಕೂಡ ಮಾಡಲಾಗುತ್ತೆ. ಇದೆಲ್ಲ ನಂತರದಲ್ಲಿ ಕನ್ಕ್ಲೂಷನ್ ಬರಬೇಕು ಸರ್ಕಾರ. ಏನ್ ಪ್ಯಾಕೇಜ್ ಘೋಷಣೆ ಮಾಡುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ, ಕುತೂಹಲ. ಡಿಸಿ ಕಚೇರಿಯಲ್ಲಿ ಸಭೆ ನಂತರ ಬೆಳೆ ಹಾನಿ ಸಮೀಕ್ಷೆ ಬಗ್ಗೆ ಸುದ್ದಿಗೋಷ್ಠಿಯನ್ನ ಮಾಡಲಾಗುತ್ತೆ. ಸಂಜೆ 4 ಗಂಟೆಗೆ ಮಾಧ್ಯಮಗೋಷ್ಠಿಯನ್ನ ಸಿಎಂ ಸಿದ್ದರಾಮಯ್ಯನವರು ನಡೆಸಲಿದ್ದಾರೆ. ಸುದ್ದಿಗೋಷ್ಠಿ ನಂತರ ವಿಶೇಷ ವಿಮಾನದ ಮೂಲಕ ಮತ್ತೆ ಅವರು ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ಒಂದು ಹಂತದ ವೈಮಾನಿಕ ಸಮೀಕ್ಷೆ ಮುಕ್ತಾಯ ಆಗಿರುವಂಥದ್ದು. ಎರಡನೇ ಹಂತದ ವೈಮಾನಿಕ ಸಮೀಕ್ಷೆ ಮುಗಿದ ನಂತರದಲ್ಲಿ ಪ್ಯಾಕೇಜ್ ಘೋಷಣೆ ಸರ್ಕಾರದಿಂದ ಹೇಗಾಗುತ್ತೆ? ಬಹಳಷ್ಟು ಜಿಲ್ಲೆಗಳಲ್ಲಿ, ಕಲ್ಯಾಣ ಕರ್ನಾಟಕದ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ರೀತಿಯಾದಂತಹ ನೆರೆ ಪ್ರವಾಹದ ಪರಿಸ್ಥಿತಿ ಇದೆ. ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲೂ ಕೂಡ ಈ ರೀತಿಯಾದಂತಹ ಪರಿಸ್ಥಿತಿ ಇದೆ ಅಲ್ಲಲ್ಲಿ. ಸೊ ಹಾಗಾಗಿ ಆ ಜಿಲ್ಲೆಗಳನ್ನ ಗುರುತು ಮಾಡಿಕೊಂಡು ಈಗ ಸಿಎಂ ಸಿದ್ದರಾಮಯ್ಯನವರಿದ್ದಾರೆ. ಎಂಬಿ ಪಾಟೀಲ್ ಈ ರೀತಿಯಾಗಿ ವೈಮಾನಿಕ ಸಮೀಕ್ಷೆ ನಡೆಸಿದರು. ಈ ನಂತರದಲ್ಲಿ ಸಭೆಯನ್ನ ನಡೆಸಲಾಗುತ್ತೆ. ಕೃಷಿ ಸಚಿವ ಕೃಷ್ಣ ಬೈರೇಗೌಡ ಅವರು ಕೂಡ ಇದಕ್ಕೆ ಸರ್ಕಾರದಿಂದ ಯಾವ ತೆರನಾದಂತಹ ಪ್ಯಾಕೇಜ್ ಘೋಷಣೆ ಆಗುತ್ತೆ ಅನ್ನೋದು ಸದ್ಯಕ್ಕಿರೋ ಕುತೂಹಲ. ಈ ಸಂಬಂಧಪಟ್ಟಂಗೆ 4 ಗಂಟೆಗೆ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಈಗಾಗಲೇ ಒಂದಿಷ್ಟು ಅಂದಾಜಿನ ಪ್ರಕಾರವಾಗಿ ಎಷ್ಟು ಹೆಕ್ಟೇರ್ ಪ್ರದೇಶ ಜಮೀನು ನಾಶವಾಗಿದೆ, ಬೆಳೆ ನಾಶ ಆಗಿದೆ, ಎಷ್ಟು ಊರುಗಳು ಮುಳುಗಡೆಯಾಗಿದೆ, ಪ್ರತಿಯೊಂದು ಡೀಟೇಲ್ಸ್ಗಳನ್ನ ಅಲ್ಲಲ್ಲಿಯ ಜಿಲ್ಲಾಧಿಕಾರಿಗಳಿಂದ ಸ್ಥಳೀಯ ಆಡಳಿತಗಳಿಂದ ಸಿಎಂ ತರಿಸ್ಕೊಂಡಿರ್ತಾರೆ. ಅದರ ಮೇಲೆ ಏನ್ ಪ್ಯಾಕೇಜ್ ಘೋಷಣೆ ಆಗುತ್ತೆ ಅನ್ನೋದನ್ನ 4 ಗಂಟೆಗೆ ನೋಡೋಣ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ಕದಂ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅರುಣ್, ಇವತ್ತು ಕೊನೆಗೂ ಕೂಡ ಸರ್ಕಾರದ ಎಚ್ಚೆತ್ತುಕೊಂಡು ವೈಮಾನಿಕ ಸಮೀಕ್ಷೆಗೆ ಮುಂದಾಗಿರುವಂತದ್ದು ವಿರೋಧ ಪಕ್ಷ ಬಂದ ನಂತರದಲ್ಲಿ. ದಟ್ಸ್ ಫೈನ್. ಏನ್ ಪ್ಯಾಕೇಜ್ ಘೋಷಣೆ ಅನ್ನೋದೇ ಸದ್ಯಕ್ಕಿರುವಂತಹ ಪ್ರಬಲ ಪ್ರಶ್ನೆ ಆಗಿದೆ. ಸ್ಥಳೀಯ ನಾಯಕರು ಏನ್ ಹೇಳ್ತಾ ಇದ್ದಾರೆ? ಏನಾದರೂ ಡಿಮ್ಯಾಂಡ್ ಇಡ್ತಿದ್ದಾರಾ ಸರ್ಕಾರಕ್ಕೆ? ಹೌದು ಅರುಣ್, ಕಲಬುರಗಿ ಜಿಲ್ಲೆ ಏನಂದರೆ ಇಲ್ಲಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಭೀಮಾ ನದಿಯಿಂದ ಪ್ರವಾಹ ಉಂಟಾಗಿ ಸಾಕಷ್ಟು ಲಕ್ಷಾಂತರ ಹೆಕ್ಟೇರ್ ಭೂ ಪ್ರದೇಶ ಮುಳುಗಡೆ ಆಗಿರುವಂಥದ್ದು. ಅಲ್ಲದೆ ಸಾವಿರಾರು ಮನೆಗಳಿಗೆ ನೀರು ನುಗ್ಗಿದ್ದರಿಂದ ಇಡೀ ಗ್ರಾಮ ಕೆರೆಯಂತಾಗಿತ್ತು. ಹಾಗಾಗಿ ಇಷ್ಟು ದಿನ ಆದರೂ ಕೂಡ ಯಾರು ಜನಪ್ರತಿನಿಧಿಗಳು ಅಧಿಕಾರಿಗಳು ನಮ್ಗೆ ಬರಲಿಲ್ಲ ಅಂತ ಅಳಲನ್ನು ಜನರು ತೋಡ್ಕೊಳ್ತಾ ಇದ್ರು. ಹಾಗಾಗಿ ಇಂದು ಏನಂತಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರವರು ಇಂದು ಕಲಬುರಗಿ ಭಾಗಕ್ಕೆ ಅಂದರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಆಗಮಿಸಿ ಈಗ ವೈಮಾನಿಕ ಸಮೀಕ್ಷೆಯನ್ನು ನಡೆಸಿದ್ದಾರೆ. ಈಗ ಏನಂತಾರೆ ಕಲಬುರಗಿ, ಯಾದಗಿರಿ ಮತ್ತು ವಿಜಯಪುರ 3 ಜಿಲ್ಲೆಗಳ ವೈಮಾನಿಕ ಸಮೀಕ್ಷೆಯನ್ನು ಮುಗಿಸಿ ಈಗ ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಬಂದು ಅಲ್ಲಿ ಊಟನ ಮಾಡಿ ಈಗ ಏನಂತಂದರೆ ಎರಡನೇ ಹಂತದ ಅಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರೊಂದಿಗೆ ಈಗ ಬೀದರ್ಗೆ ವೈಮಾನಿಕ ಸಮೀಕ್ಷೆಗೆ ತೆರಳಿರುವಂಥದ್ದು. ನಮ್ಮ ಭಾಗದಲ್ಲಿ ಯಾವ್ಯಾವ ರೀತಿಯೆಲ್ಲ ತೊಂದರೆ ಆಗಿದೆ, ಎಷ್ಟೆಲ್ಲ ಲಾಸ್ ಆಗಿದೆ ಅನ್ನೋದ್ರ ಬಗ್ಗೆ ಈಗ ಅಧಿಕಾರಿಗಳೊಂದಿಗೆ ಈಗ ಸಭೆಯನ್ನು ನಡೆಸಿದ ಮೂಲಕ ಅವರಿಂದ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ನಮ್ಮ ಭಾಗದ ಜನರ ಆಗ್ರಹ ಏನಂತಂದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಭೀಮಾ ನದಿ, ಕೃಷ್ಣಾ ನದಿ ಮತ್ತು ಕಾಗಿಣಾ ನದಿಯಿಂದ ಸಾಕಷ್ಟು ಪ್ರವಾಹ
ಬಂದು ನಮ್ಮ ಭಾಗದಲ್ಲಿದ್ದಂಥ ಮುಂಗಾರು ಮಳೆ ಸಂಪೂರ್ಣವಾಗಿ ನಾಶವಾಗಿರುವಂಥದ್ದು. ಪ್ರತಿ ಹೆಕ್ಟರ್ಗೂ ಕೂಡ ಏನು ಸುಮಾರು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬೆಳೆಯನ್ನು ಬೆಳೆದಿದ್ರು. ಎಲ್ಲ ಬೆಳೆಗಳೀಗ ಮುಂಗಾರು ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿರುವಂಥದ್ದು. ಹಾಗಾಗಿ ನಮ್ಮ ಭಾಗದ ಏನು ಪ್ರತಿ ಹೆಕ್ಟರ್ಗೆ 25,000 ರೂಪಾಯಿ ಏನು ಪರಿಹಾರನ ಘೋಷಣೆ ಮಾಡಬೇಕಂತ ಇಲ್ಲಿನ ಏನು ರೈತರದು ಮತ್ತು ರೈತ ಮುಖಂಡರ ಆಗ್ರಹವಾಗಿರುವಂಥದ್ದು. ಏನು ಮನೆಗಳನ್ನು ಲಾಸ್ ಆಗಿದೆ, ಮನೆಗಳಿಗೂ ಕೂಡ ಸೂಕ್ತ ಪರಿಹಾರನ ಕೊಡಬೇಕು ಅಂತೇಳಿ ಈ ಭಾಗದ ಜನರ ಬೇಡಿಕೆ ಆಗಿರುವಂಥದ್ದು. ಈ ಒಂದು ಏನಂತಂದರೆ ವೈಮಾನಿಕ ಸಮೀಕ್ಷೆಯಲ್ಲಿ ಸುಮಾರು 11 ಪಾಯಿಂಟ್ಗಳನ್ನು ಗುರುತನ್ನು ಮಾಡಲಾಗಿರುವಂಥದ್ದು. ಆಯಾ ಪ್ರದೇಶಗಳಿಗೆ ತೆರಳಿಗ CM ಸಿದ್ದರಾಮಯ್ಯನವರಿಗೆ ವೈಮಾನಿಕ ಸಮೀಕ್ಷೆಯನ್ನು ಮುಗಿಸ್ತಾರೆ. ಅದಾದ ಬಳಿಕ ಏನು 4 ಗಂಟೆಗೆ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಈಗ ಅಧಿಕಾರಿಗಳೊಂದಿಗೆ ಮತ್ತು ಸಚಿವರು ಶಾಸಕರೊಂದಿಗೆ ಸಭೆಯನ್ನು ಮಾಡಲಿದ್ದಾರೆ. ಏನು ಸ್ವತಃ ಮುಖ್ಯಮಂತ್ರಿಗಳೇ ಕಲಬುರಗಿ ನಮ್ಮ ಜಿಲ್ಲೆಗೆ ಬಂದಿದ್ದರಿಂದ ಈ ಭಾಗದಲ್ಲಿ ಕಳೆದ ಹಲವು ವರ್ಷಗಳಿಂದ ಮಳೆಗೆ ಮತ್ತು ಪ್ರವಾಹಕ್ಕೆ ಸಾಕಷ್ಟು ಏನು ಹಾನಿಯನ್ನಾಗ್ತದೆ. ಹಾಗಾಗಿ ನಮಗೆ ಶಾಶ್ವತ ಪರಿಹಾರನ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಒಂದು ಕೂಡ ಶಾಶ್ವತ ಪರಿಹಾರನ ಸರ್ಕಾರ ಒದಗಿಸಬೇಕಂತೇಳಿ ಏನು ಹಲವು ಏನು ಗ್ರಾಮ ಏನು ನೀರಿನಲ್ಲಿ ಮುಳುಗಡೆ ಆದಂಥ ಗ್ರಾಮಗಳ ಇದೆ ಅವನ್ನು ಸ್ಥಳಾಂತರ ಮಾಡೋದ್ರ ಮೂಲಕ ಅವರಿಗೆ ಶಾಶ್ವತ ಪರಿಹಾರನ ಕಲ್ಪಿಸಬೇಕು ಅಂತೇಳಿ ಈಗ ಇಲ್ಲಿಯ ಜನರ ಆಗ್ರಹವಾಗಿರುವಂಥದ್ದು. ಹಾಗಾಗಿ ಆ ನಿಟ್ಟಿನಲ್ಲಿ ಇಲ್ಲಿನ ಜನರಿಗೆ ಶಾಶ್ವತ ಪರಿಹಾರ ಒಂದು ಕಲ್ಪಿಸುವ ಏನು ನಿರೀಕ್ಷೆ ಏನು ಘೋಷಣೆ ಮಾಡ್ತಾರೆ ಒಂದು ನಿರೀಕ್ಷೆ ಈ ಭಾಗದ ಜನರಿರುವಂಥದ್ದು. ಅಲ್ಲದೆ ಏನು ಏನು ಮುಂಗಾರು ಮಳೆಗೆ ಏನಾಗಿದೆ ಸಂಪೂರ್ಣವಾಗಿ ಮುಂಗಾರು ಬೆಳೆಗಳನ್ನು ಲಾಸ್ ಆಗಿದೆ. ಆ ಲಾಸನ್ನು ಕೂಡ ಸರ್ಕಾರ ಇನ್ನು ಏನು ಬೆಳೆ ಕಳೆದುಕೊಂಡಂಥ ರೈತರಿಗೆ ಈಗ ಏನಾದರೂ ಪರಿಹಾರನ ಈ ಕೂಡಲೇ ಘೋಷಣೆಯನ್ನು ಮಾಡಿದ್ರೆ ಅವರಿಗೆ ಅನುಕೂಲ ಆಗುತ್ತೆ. ಯಾಕಂತಂದರೆ ಸಂಪೂರ್ಣವಾಗಿ ಈ ಒಂದು ಮುಂಗಾರು ಮಳೆಯಿಂದಲೇ ರೈತರ ಏನು ಜೀವನೋಪಾಯಕ್ಕೆ ಏನಾದ್ರು ಬರ್ತಾ ಇತ್ತು, ಆದರೆ ಅದು ಕೂಡ ಈಗ ಸಂಪೂರ್ಣವಾಗಿ ಲಾಸ್ ಆಗಿರುವಂಥದ್ದು. ಹಾಗಾಗಿ ನಮಗೆ ಸದ್ಯ ಕೂಡಲೇ ನಮಗೆ ಪರಿಹಾರನ ಘೋಷಣೆ ಮಾಡಬೇಕಂತ ನಿರೀಕ್ಷೆ ಇದೆ. ಹಾಗಾಗಿ 4 ಗಂಟೆ ಪತ್ರಿಕಾಗೋಷ್ಠಿಯಲ್ಲಿ ಈ ಒಂದು ಘೋಷಣೆಯನ್ನು ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಅಲ್ಲದೆ ಇಲ್ಲಿನ ಸಚಿವರು ಶಾಸಕರು ಕೂಡ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ ಮನವಿಯನ್ನು ಮಾಡಿಕೊಂಡಿದೆ ಅಂತಂದರೆ ಈ ಭಾಗದ ರೈತರಿಗೆ ಸಾಕಷ್ಟು ಏನಂದರೆ ಬೆಳೆಗಳ ಲಾಸ್ ಆಗಿದೆ. ಹಾಗಾಗಿ ಅವರಿಗೆ ಸೂಕ್ತ ಪರಿಹಾರ ಕೊಡಬೇಕಂತೇಳಿ, ಅಲ್ಲದೆ ನಮಗೆ ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡಬೇಕಂತೇಳಿ ಒತ್ತಾಯ ಮಾಡಿದರೆ ಈ ಏನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಲಾಸ್ ಆದಂಥ ಏನು ಪ್ರದೇಶಗಳಿಂದ ಎಲ್ಲರಿಗೂ ಕೂಡ ಒಂದು ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಅರುಣ್, ಥ್ಯಾಂಕ್ ಯು ಅರುಣ್ ಡೀಟೇಲ್ಸ್ಗೆ. ಇನ್ನು ಸರ್ಕಾರದ ವಿರುದ್ಧ ಭೀಮಾ ನದಿ ಪ್ರವಾಹದಲ್ಲಿ ಸಿಲುಕಿಕೊಂಡ ಸಂತ್ರಸ್ತರು ಕಿಡಿಕಾರಿದ್ದಾರೆ. ವಿಜಯಪುರ ಜಿಲ್ಲೆಯ ರೈತರಿಂದ ಸಿಎಂ ವಿರುದ್ಧ ಆಕ್ರೋಶ ವ್ಯಕ್ತವಾಯಿತು. ಯಾವ ಕಾರಣಕ್ಕಾಗಿ ವೈಮಾನಿಕ ಸಮೀಕ್ಷೆ ಮಾಡ್ತಾ ಇದ್ದೀರಿ ಅಂತ ಸಿಎಂಗೆ ಪ್ರಶ್ನೆ ಮಾಡಿದ್ದಾರೆ ರೈತರು. ವಿಜಯಪುರದ ಭಾಗದ ರೈತರು ಸಿಎಂ ವಿರುದ್ಧ ಆಕ್ರೋಶ, ಅಂದ್ರೆ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಯಿತು. ಯಾವ ಕಾರಣಕ್ಕಾಗಿ ವೈಮಾನಿಕ ಸಮೀಕ್ಷೆ ಮಾಡ್ತಿದ್ದೀರಿ ನೀವು ಅಂತ. ವೈಮಾನಿಕ ಸಮೀಕ್ಷೆಯಿಂದ ಬೆಳೆ ಹಾನಿ ಹೇಗೆ ತಿಳಿಯುತ್ತೆ? ಸಿಎಂ ಹಾಗೂ ಅಧಿಕಾರಿಗಳು ರೈತರ ಹೊಲಗಳಿಗೆ ಬರಬೇಕು, ಶೂ ಚಪ್ಪಲ್ ಹೊರಗೆ ಬಿಟ್ಟು ಗದ್ದೆಗಳಿಗಿಳಿರಿ, ಆವಾಗ ಗೊತ್ತಾಗುತ್ತೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೀವು ಕೊಡುವ ಪರಿಹಾರ ಯಾವುದಕ್ಕೆ ಸಾಕಾಗುತ್ತೆ ಹೇಳಿ? ಮೊದಲು ಹೊಲಕ್ಕೆ ಬಂದು ಸಮಸ್ಯೆ ಆಲಿಸಿ, ಅದಾದ್ಮೇಲೆ ಸಮೀಕ್ಷೆ ಮಾಡಿ ಅಂತ ರೈತರು ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಗುರುರಾಜ್ ರೈತರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ರು ನೋಡಿ. ಮಹಾರಾಷ್ಟ್ರದಿಂದ ಮಳೆ ಪ್ರಮಾಣ ಹೆಚ್ಚಿರುವ ಕಾರಣ ಭೀಮಾ ನದಿಯಲ್ಲಿ ಪ್ರವಾಹ ಉಂಟಾಗಿರುವ ಕಾರಣ ಅಪಾರ ಪ್ರಮಾಣದಲ್ಲಿ ಹಾನಿ ಸಂಭವಿಸಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಇಂದು ಮುಖ್ಯಮಂತ್ರಿ CM ಸಿದ್ದರಾಮಯ್ಯನವರು ವೈಮಾನಿಕ ಸಮೀಕ್ಷೆಯನ್ನು ನಡೆಸಿದ್ದಾರೆ. ಆದರೆ ವಿಜಯಪುರ ಜಿಲ್ಲೆಯ ಭೀಮಾ ನದಿ ಪಾತ್ರದಲ್ಲಿ ವೈಮಾನಿಕ ಸಮೀಕ್ಷೆಗೆ ಜನರು ಮತ್ತೆ ಪ್ರವಾಹ ಸಂತ್ರಸ್ತರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಕಾರಣ ಇಷ್ಟೇ, ವೈಮಾನಿಕ ಸಮೀಕ್ಷೆ ನಡೆಸಬೇಕಾದ್ರೆ ಮುಖ್ಯಮಂತ್ರಿಗಳು ಸುಮಾರು 1 ಕಿಲೋಮೀಟರ್ಗಿಂತ ಮೇಲೆ ಎತ್ತರ ಪ್ರದೇಶದಿಂದ ಅವರು ವೀಕ್ಷಣೆಯನ್ನು ಮಾಡ್ತಾರೆ. ಹಾಗಾಗಿ ಅವ್ರಿಗೆ ಏನು ಕಾಣುತ್ತೆ ಅಂತ ಹೇಳಿ ಖುದ್ದು ಬಂದು ರೈತರನ್ನ ಭೇಟಿಯಾಗಿ ಅಲ್ಲಿ ನೋಡಿದರೆ ಏನು ಸಮಸ್ಯೆ ಆಗಿದೆ, ಅಧಿಕಾರಿಗಳು ಕೊಡೋ ವರದಿ ಸರಿಯಾಗಿದೆ ಅನ್ನೋದು ಗೊತ್ತಾಗುತ್ತೆ. ಆದರೆ ಮೇಲಿನಿಂದ ನೋಡಿದರೆ ಏನು ಗೊತ್ತಾಗುತ್ತೆ ಅನ್ನೋದು ರೈತರ ಪ್ರಶ್ನೆ ಆಗಿರುವಂಥದ್ದು. ಭೀಮಾ ನದಿ ಪಾತ್ರದಲ್ಲಿರುವಂತಹ ಗ್ರಾಮದಲ್ಲಿ ನಾನು ಇದ್ದೀನಿ, ಇಲ್ಲಿ ನೋಡ್ಬೋದು ಹತ್ತಿ ಬೆಳೆ ಸಂಪೂರ್ಣವಾಗಿ ಹಾನಿಯಾಗಿರುತ್ತದೆ. ನಿನ್ನೆ ಅಷ್ಟೇ ಸಚಿವ MB ಪಾಟೀಲ್ ಅವರು ಮಾಹಿತಿ ನೀಡುವಾಗ ಹೇಳಿದ್ದಾರೆ, ವಿಜಯಪುರ ಜಿಲ್ಲೆಯಲ್ಲಿ ಹತ್ತಿ ಜೊತೆಗೆ ತೊಗರಿ ಮತ್ತು ಕಬ್ಬು ಬಹುತೇಕ ಹಾನಿಯಾಗಿದೆ ಅಂತ ಹೇಳಿದ್ದಾರೆ. ಈಗ ಇಲ್ಲಿ ನೋಡ್ತಾ ಇರುವಂತಹ ಹತ್ತಿ ಏನಿದೆ ಇದು ಬಹುತೇಕ ಹಾಳಾಗಿರುವಂಥದ್ದು. ಈಗ ರೈತರಿಗೆ ಇದರಿಂದಂತೂ ಯಾವುದೂ ಲಾಭ ಇಲ್ಲ. ಇದನ್ನ ತೆಗೆಯೋಕೆ ಉಲ್ಟಾ ಅವರು ಹಣ ಖರ್ಚು ಮಾಡುವಂಥ ಪರಿಸ್ಥಿತಿ ಈ ಭಾಗದಲ್ಲಿ ಇರುವಂಥದ್ದು. ಹಾಗಾಗಿ ಅವರು ಮನವಿಯನ್ನು ಮಾಡಿದ್ದಾರೆ. ಈಗ ನೀವು ಹೇಗೋ ವೈಮಾನಿಕ ಸಮೀಕ್ಷೆಯನ್ನು ಮಾಡಿದ್ದೀರಿ ಅಲ್ಲಿ ನಿಂತ್ಕೊಂಡು, ಆದರೆ ಅದರಿಂದ ನಮ್ಗೆ ಏನು ಲಾಭ ಅಂತ ಹೇಳಿ ನೀವು ಕೊಡೋ ಪರಿಹಾರ ಮೊದಲೇ ಸಾಕಾಗ್ತಾ ಇಲ್ಲ, ಇನ್ನು ಸಮೀಕ್ಷೆ ಮಾಡಿದರೆ ಅದಾದರೂ ಸರಿಯಾಗಿದ್ದು ಯಾರಿಗೆ ನಿಜವಾಗಿ ಸಮಸ್ಯೆ ಆಗಿದೆ ಅವ್ರಿಗೆ ಲಾಭ ಆಗುತ್ತಾ ಅನ್ನೋದು ಗೊತ್ತಿಲ್ಲ ಅಂತೇಳಿ ಅವರ ಮಾತು. ಈಗ ಅಲ್ಲಿ ರೈತರು ಮಾತಾಡ್ಸ್ಕೊಂಡು ಕೇಳ್ತೇನೆ, ಅಣ್ಣ ಈಗ ವೈಮಾನಿಕ ಸಮೀಕ್ಷೆ ಮಾಡಿದ್ರು, ಈಗ ಜಸ್ಟ್ ಮುಖ್ಯಮಂತ್ರಿಗಳು ಮೇಲೆ ಹೋದು ನೋಡಿದ್ರೆ ಹೆಂಗೆ ವೈಮಾನಿಕ ಸಮೀಕ್ಷೆ ಏನು ಅನಿಸ್ತೀರಿ ನೀವು? ಅದು ನಮ್ಗೆ ಸರಿ ಅನಿಸ್ಲಿಲ್ರಿ. ಅದಕ್ಕೊಂದು ಏನ್ರಿ ವ್ಯವಸ್ಥಿತವಾಗಿ ಅಧಿಕಾರಿಗಳಿಗೆ ಇಲ್ಲಿ ಬಂದು ಜಾಗಕ್ಕೆ ಬಂದು ಎಷ್ಟು ಹೋಗ್ಯದ ಏನಿತ್ತು, ಈಗ 5 ಫೂಟ್ ಮ್ಯಾಗ ಹತ್ತಿ ಅದ, ಇದಕ್ಕೆ ಈರುಳ್ಳಿ 1 ಫೂಟ್ 2 ಫೂಟ್ ಇರ್ತದೆ, ಅದು ಕಾಣಿಸ್ತದ್ರಿ. 1 ಕಿಲೋಮೀಟರ್ ಮ್ಯಾಗ ಸಿದ್ದರಾಮಯ್ಯನವ್ರು ಹೋದ್ರೆ ಇಲ್ಲಿ ಕೆಳಗಿಂದ ಏನು ಕಾಣಿಸ್ತದ ಅವ್ರಿಗೆ? ಭಾಳ ಆದ್ರೆ ಹಸಿರು ಕಾಣಿಸ್ತಿರ್ಬೋದು, ಭಾಳ ಆದ್ರ ನೀರು ಕಾಣಿಸ್ತದ, ಭಾಳ ಆದ್ರ ಮತ್ತೊಂದು ಬೆಳೆ ಏನೂ ಕಾಣಿಸಲ್ಲ. ಇದೇ ಹತ್ತಿ ಅದ ಅಂತೇಳಿ ಮ್ಯಾಗಿಂದ 1 ಕಿಲೋಮೀಟರ್ ಮ್ಯಾಗ ಇದೇ ತೊಗರಿ ಅಂತ ಹೇಳಿ ಅವ್ರಿಗೆ ನಾವು ಇದು ಶಬ್ಬಾಷ್ ಅಂತೇವು. 1 ಕಿಲೋಮೀಟರ್ ಮ್ಯಾಗ ಏನು ಕಾಣಿಸ್ತದ? ಇದೇ ಈರುಳ್ಳಿ ಅಂತ ಹೇಳಿ, ಇದೇ ಮೆಕ್ಕೆಜೋಳದ ಅಂತ ಹೇಳಿ ಮ್ಯಾಗಿಂದು ಏನು ಕಾಣಿಸೋದಿಲ್ಲ ಅವ್ರಿಗೆ. ಇಲ್ಲಿ ಬಂದು
ನೀರು ದಂಡಿಗೆ ಬಂದು ತಿರುಗಾಡಿ ಏನದ ಏನು ಸುದ್ದಿ ನೋಡ್ಕೊಂಡು ಹೋದ್ರೆ ಗೊತ್ತಾಗ್ತದ. ಅವರು ಒಂದು ಸ್ವಲ್ಪ ಬರಬೇಕು, ಬಂದು ನೋಡ್ಕೊಂಡು ರೈತರ ಕಷ್ಟ ಏನದ ಅಂತ ಸ್ವಲ್ಪ ವಿಚಾರ ಮಾಡ್ಕೊಂಡು ಹೋಗ್ಬೇಕಂತ ನಮ್ದು ವಿಚಾರ. ಮ್ಯಾಗಿಂದ ಹೋದ್ ಬಳಕ ಏನೋ ಗೊತ್ತಾಗಲ್ಲಲ್ರಿ. ಇಲ್ಲಿ ಬಂದ್ ಕಿಸಿಂದ್ರ ಕಬ್ಬು ಹೋಗ್ಯಾವ, ಹತ್ತಿ ಹೋಗ್ಯಾವ, ತೊಗರಿ ಹೋಗ್ಯಾವ, ಉಳ್ಳಾಗಡ್ಡಿ ಹೋಗ್ಯಾವ, ಜರ ನೋಡ್ಕೊಂಡ್ ಕೆರೆ ಮಾಡಿದ್ರಂದ್ರ ಚಲೋ ಆತದ್ರಿ. ಮತ್ತೆ ಇಲ್ಲಿ ಮ್ಯಾಗಿಂದ ಹೋದ್ ಬಳಕ ಏನೋ ಗೊತ್ತಾಗಲ್ರಿ. ಅವ್ರ ಒಂದ್ ಸ್ವಲ್ಪ ಬರ್ಬೇಕಂತ ಹೇಳಿ ನಾವ್ ಕೇಳ್ಕೊತೇವ್ರಿ. ಅಲ್ಲ, ಇಲ್ಲಿ ಅಧಿಕಾರಿಗಳು ಶಾಸಕರು ಯಾರು ಬಂದ್ ಹೋಗಿಲ್ಲನ್ರಿ? ಹಂಗ ಯಾರು ಬಂದ್ ಹೋಗ್ಯಾರ? ಬಂದಿಲ್ಲ. ಊರಾಗ ಬಂದ್ ಹೋಗ್ಯಾರ, ಇಲ್ಲಿ ಹೊಲಕ್ ಬಂದಿಲ್ರಿ, ನೀರಾಗ ಬಂದಿಲ್ರಿ, ಹೊಲಕ್ ಬಂದಿಲ್ರಿ. ನೀರ್ ಮುಣಗಾಲಿ ಎಲ್ಲಿ ತನ ಮುಣಗ ನೋಡ್ಲಿಲ್ರಿ. ಅಲ್ಲೇ ಮ್ಯಾಗ ಬರ್ತಾರಿ, ಹೋತಾರ ಆ ಕಡೆ ರೀ. ಒಳಗೇನ್ ಬರಂಗಿಲ್ರಿ. ಇವತ್ತು ಬೆಳೆಯನ್ನ ಬಹಳ ಪ್ರಮಾಣದಲ್ಲಿ ನಾಶ ಆಗಿದೆ. ತಾವೆಲ್ಲ ನೋಡ್ತಾ ಇದ್ದೀರಿ. ಹತ್ತಿ ಬೆಳೆ ಆಗಿರ್ಬೋದು, ತೊಗರಿ ಆಗಿರ್ಬೋದು, ಈರುಳ್ಳಿ ಬೆಳೆ ಆಗಿರ್ಬೋದು, ಮೆಣಸಿನಕಾಯಿ ಗಿಡ ಆಗಿರ್ಬೋದು. ಇವತ್ತು ಒಂದು ಹತ್ತಿ ಬೆಳೆಯನ್ನ ಈ ರೀತಿ ತರಬೇಕಾದ್ರೆ ಕನಿಷ್ಠ 30,000 ರಿಂದ 40,000 ರೂಪಾಯಿ ಒಂದ್ ಎಕರೆಗೆ ಖರ್ಚಾಗುತ್ತೆ. ಒಂದ್ ಎಕರೆಗೆ ಕನಿಷ್ಠ 50,000 ಆದ್ರೂ ಪರಿಹಾರವನ್ನ ತಾವು ಒದಗಿಸಬೇಕು ಅನ್ನುವಂಥದ್ದು ನಮ್ದು ಆಗ್ರಹ ಇದೆ. ಮಾನ್ಯ ಸಿದ್ದರಾಮಯ್ಯನವರಿಗೆ ಇವತ್ತು ಭೀಮಾ ನದಿಯ ದಡದಲ್ಲಿ ಇರ್ತಕ್ಕಂಥ ಎಲ್ಲ ರೈತರ ಪರವಾಗಿ ನಾವು ಮನವಿಯನ್ನ ಮಾಡ್ತೇನೆ. ದಯವಿಟ್ಟು ತಾವು ಪರಿಹಾರವನ್ನ, ಬೆಂಬಲ ಬೆಲೆ ಪರಿಹಾರವನ್ನ ಕೊಡಬೇಕು ಅನ್ನುವಂಥದ್ದು ತಾವು ಕೈ ಮುಗಿದು ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಇದು ಭೀಮಾ ನದಿ ಪಾತ್ರದ ರೈತರ ಮಾತಾಗಿರುವಂಥದ್ದು. ಸಮೀಕ್ಷೆ ಮಾಡೋದಕ್ಕೆ ಅವರು ವಿರೋಧ ಅಂದ್ರೆ ಏಕೆ ವ್ಯಕ್ತಪಡಿಸ್ತಾರೆ ಅಂದ್ರೆ, ಕೇವಲ ವೈಮಾನಿಕ ಸಮೀಕ್ಷೆಯಿಂದ ಯಾವುದೂ ಅರ್ಥ ಆಗಲ್ಲ, ಖುದ್ದು ಇಲ್ಲಿ ಬಂದು ನೋಡ್ಬೇಕು ಅಂತ ಹೇಳಿ. ಈಗ ಕೆಲವರು ಗ್ರಾಮಕ್ಕೆ ಬರ್ತಾ ಇದ್ದಾರೆ, ಆದರೆ ಈ ರೈತರ ಹೊಲಗಳಿಗೆ ಬರ್ತಾ ಇಲ್ಲ, ಅದು ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ಯಾವುದೇ ವಿಮಾ ಕಂಪನಿ ಮೇಲೆ ಡಿಪೆಂಡ್ ಆಗದೆ ಸರ್ಕಾರನೇ ಖುದ್ದು ನಮಗೆ ಪರಿಹಾರ ಘೋಷಣೆ ಮಾಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಪರಿಹಾರ ಘೋಷಣೆ ಮಾಡುತ್ತಾ ಅಂತ ಹೇಳಿ ಕಾದು ನೋಡಬೇಕಾಗಿದೆ. ಗುರುರಾಜ್, ನ್ಯೂಸ್ 18 ಕನ್ನಡ, ವಿಜಯಪುರ. ಈ ನಡುವೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಕೂಡ ಬೆಳೆ ಹಾನಿ ವೀಕ್ಷಣೆ ಮಾಡಿದ್ರು. ಮಳೆ ನೀರು ನುಗ್ಗಿ ಹಾನಿಗೆ ಈಡಾದಂತಹ ಜಮೀನಿಗೆ ಭೇಟಿ ಕೊಟ್ಟು ವೀಕ್ಷಣೆ ಮಾಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ. ನಿನ್ನೆ ಕೂಡ ವಿಜೇಂದ್ರ ಅವರ ನಿಯೋಗ ಹಲವು ಊರುಗಳಿಗೆ ತೆರಳಿ, ರೈತರ ಗದ್ದೆಗಳಿಗೆ ತೆರಳಿ, ಸ್ವತಃ ಅವರೇ ಜಮೀನಿಗೆ ಇಳಿದು, ಕೆಸರಲ್ಲಿ ಇಳಿದು ವೀಕ್ಷಣೆ ಮಾಡಿದ್ರು. ಯಾದಗಿರಿ ಜಿಲ್ಲೆ ಶಹಾಪುರದ ಸಾದ್ಯಾಪುರದಲ್ಲಿ ಪರಿಶೀಲನೆ ಮಾಡಿದ್ರು. ಇವತ್ತು BY ವಿಜೇಂದ್ರ ಎದುರು ರೈತರು ನೋವು ತೋಡ್ಕೊಂಡಿದ್ದಾರೆ. ಸಹಜವಾಗಿ 6 ಪಾಕೆಟ್ ಹತ್ತಿ ಬೀಜ ಬಿತ್ತಿದ ಬೆಳೆ ಹಾನಿ ಆಗ್ಬಿಟ್ಟಿದೆ. ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಇದ್ರು, ಮಾಜಿ ಸಚಿವ ರಾಜುಗೌಡ ಕೂಡ ಬೆಳೆ ಹಾನಿ ವೀಕ್ಷಣೆ ಮಾಡಿದ್ರು. ಈ ಸಂದರ್ಭದಲ್ಲಿ ಬೆಳೆ ಹಾನಿ ವೀಕ್ಷಣೆ ಮಾಡಿರುವಂತಹ ಸಂದರ್ಭದ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಸಚಿವರು ಇದ್ದಾರೆ, ಶಾಸಕರು ಒಂದಿಷ್ಟು, ಬಿಜೆಪಿ ನಾಯಕರು ಸಾಥ್ ಕೊಟ್ಟಿರುವಂಥದ್ದು. BY ವಿಜೇಂದ್ರ ಅವರು ಖುದ್ದು ಜಮೀನಿಗೆ ತೆರಳಿ ರೈತರ ಜೊತೆಗೆ ಮಾತುಕತೆ ನಡೆಸಿದ್ರು, ಅವರ ಸಮಸ್ಯೆಗಳನ್ನು ಆಲಿಸಿದ್ದಾರೆ, ಒಂದಿಷ್ಟು ಅಪಾಯಿಂಟ್ಸ್ಗಳನ್ನು ನೋಟ್ ಕೂಡ ಮಾಡಿಕೊಂಡಿದ್ದಾರೆ. ನಾವು ಸರ್ಕಾರದ ಗಮನಕ್ಕೆ ತರ್ತೀವಿ ಅಂತ ಹೇಳಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಪಾಟೀಲ್ ಸಂಪರ್ಕದಲ್ಲಿದ್ದಾರೆ. ಗಣೇಶ್, ಖುದ್ದು BY ವಿಜೇಂದ್ರ ನಿನ್ನೆ ರೀತಿಯಾಗಿ ಇವತ್ತು ಕೂಡ ಅವರ ಯಾತ್ರೆ ಮುಂದುವರಿತಾ ಇದೆ. ಈ ಒಂದು ವೀಕ್ಷಣೆಯ ವಿಚಾರವಾಗಿ ಏನೇನು ಹೇಳಿದ್ರು ರೈತರು ಈ ಸಂದರ್ಭದಲ್ಲಿ? ಅರುಣ್, ಏನು ಇವತ್ತು ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತ BY ವಿಜೇಂದ್ರ ಮತ್ತು ವಿಪಕ್ಷದ ನಾಯಕರಾಗಿರ್ತಕ್ಕಂಥ ಚಲವಾದಿ ನಾರಾಯಣಸ್ವಾಮಿ ಅವರು ಯಾದಗಿರಿ ಏನು ಬರ ಪೀಡಿತ ಪ್ರದೇಶಗಳಿಗೆ ಏನು ಪ್ರವಾಹದಿಂದ ಹಾನಿ ಉಂಟಾಗಿರ್ತಕ್ಕಂತಹ ಪ್ರದೇಶಗಳಿಗೆ ವೀಕ್ಷಣೆ ಮಾಡೋದಕ್ಕೆ ಇದಕ್ಕೆ ಯಾದಗಿರಿಯ ಶಾಪುರ್ನ ಒಂದು ಬಾದ್ಯಾಪುರ ಅಂತಕ್ಕಂಥ ಗ್ರಾಮಕ್ಕೆ ಭೇಟಿಯನ್ನು ನೀಡಿದ್ರು. ಅಲ್ಲಿ ರೈತರು ಕೂಡ ತಮ್ಮ ಅಳಲನ್ನು ತೋಡ್ಕೊಂಡ್ರು. ಸಾಕಷ್ಟು ನಷ್ಟ ಆಗಿದೆ ನಮಗೆ, 2-3 ಬಾರಿ ನಾವು ಬಿತ್ತನೆಯನ್ನ ಮಾಡಿದ್ದೀವಿ. 2 ಪ್ಯಾಕೆಟ್ ನಲ್ಲಿ ಆಗ್ತಕ್ಕಂಥದ್ದು 1 ಎಕರೆಗೆ ನಾವು 6 ಪ್ಯಾಕೆಟ್ನಷ್ಟು ಬೀಜವನ್ನ ಹಾಕಿದ್ದೀವಿ. ಈಗ ಸಂಪೂರ್ಣವಾಗಿ ಎಲ್ಲವೂ ಹೋಗಿದೆ, ನಮ್ಗೆ ನಮ್ಮ ಬದುಕು ಬಹಳ ಸಂಕಷ್ಟಕ್ಕೆ ಈಡಾಗಿದೆ ಅಂತ ಹೇಳಿ ವಿಜೇಂದ್ರ ಅವರ ಮುಂದೆ ಇಲ್ಲಿಯ ರೈತರು ಸಂಕಷ್ಟವನ್ನು ತಗೊಂಡ್ರು. ಇನ್ನು ಮುಂದೆ ಬೆಂಡೆ ಬೆಂಬಳಿಗೆ ಮತ್ತು ನಾಯ್ಕಲ್ ಗ್ರಾಮಗಳಿಗೆ ತೆರಳ್ತಾ ಇದ್ದಾರೆ ಅಂತ ಹೇಳ್ಬೇಕಾಗುತ್ತೆ. ಅರುಣ್, ಥ್ಯಾಂಕ್ ಯು ಗಣೇಶ್ ಡೀಟೇಲ್ಸ್ಗೆ. ದಸರಾ ನೋಡೋಕೆ ಹೋದಂತಹ ಉದ್ಯಮಿ ಮನೆಯಲ್ಲಿ ಕಳ್ಳತನ ಆಗಿದೆ. ನಗದು ಸೇರಿದಂಗೆ ಲಕ್ಷಾಂತರ ಮೌಲ್ಯದ ಚಿನ್ನಾಭರಣವನ್ನ ಕಳುವು ಮಾಡಲಾಗಿದೆ. ದಸರಾ ವೀಕ್ಷಣೆಗೆ ಹೋದಂತಹ ಕುಟುಂಬ, ಉದ್ಯಮಿಯ ಮನೆ ಅದು. ನಗದು ಸೇರಿದಂಗೆ ಲಕ್ಷಾಂತರ ಮೌಲ್ಯದ ಚಿನ್ನಾಭರಣವನ್ನ ಕಳುವು ಮಾಡಲಾಗಿದೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ಪಟ್ಟಣದಲ್ಲಿ ನಡೆದಂತಹ ಘಟನೆ ಸ್ಕೆಚ್ ಹಾಕಿ ಮಾಡಿರೋ. ಮೈಸೂರಿಗೆ ದಸರಾ ಲೈಟಿಂಗ್ಸ್ ನೋಡೋಕೆ ಇಡೀ ಕುಟುಂಬ ಹೋಗಿತ್ತು. ಈ ಉದ್ಯಮಿಯ ಕುಟುಂಬ ನಗದು, ಚಿನ್ನದ ನೆಕ್ಲೆಸ್, ಬಳೆ, ತಾಳಿ, ಸರ, 2 kg ಬೆಳ್ಳಿ ಎಲ್ಲವನ್ನು ಕೂಡ ಕದ್ಕೊಂಡು ಹೋಗಿದ್ದಾರೆ. 2 ದುಬಾರಿ ಬೆಲೆಯ ವಾಚ್ಗಳನ್ನು ಕೂಡ ಕದಿಮರು ಕಿತ್ಕೊಂಡು ಹೋಗಿದ್ದಾರೆ, ಕಳ್ಳತನ ಮಾಡಿದ್ದಾರೆ. ಮನೆಯ ಬೀಗ ಮುರಿದು ಕಳ್ಳತನ ಮಾಡಿದರು. ಮಾಲೀಕ ಮನೆಗೆ ವಾಪಸ್ ಬಂದಂತಹ ಸಂದರ್ಭದಲ್ಲಿ ಪ್ರಕರಣ ಬೆಳಕಿಗೆ ಬಂತು.
ಸಂಬಂಧಪಟ್ಟಂಗೆ ಗುಂಡ್ಲುಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಕರೆಕ್ಟ್ ಆದಂಥ ಟೈಮನ್ನು ನೋಡಿಕೊಂಡು, ಅಂದರೆ ಪರಿಪೂರ್ಣವಾಗಿ ಸ್ಕೆಚ್ ಹಾಕಿನೇ ಮಾಡಿರುವಂತಹ ಘಟನೆ ಅನ್ನುವಂಥದ್ದು ಸಹಜವಾಗಿ ಗೊತ್ತಾಗುತ್ತೆ. ಇಡೀ ಫ್ಯಾಮಿಲಿ ಮೈಸೂರು ದಸರಾ ವೀಕ್ಷಣೆಗೆ ಅಂತ ತೆರಳಿತ್ತು. ರೈಟ್ ಟೈಮ್ ಅಂತ ಖದೀಮರು ಈ ಮನೆಗೆ ಕಣ್ಣ ಹಾಕಿರೋದು, ಬಾಗಿಲಿಗೆ ಹಾಕಿದ್ದಂಥ ಬೀಗವನ್ನು ಒಡೆದು ಮನೆಯಲ್ಲಿದ್ದಂಥ ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ, ಒಂದೆರಡು ದುಬಾರಿ ಬೆಲೆಯ ವಾಚ್ಗಳನ್ನು, ನಗದು ಎಲ್ಲವನ್ನು ಕೂಡ ದೋಚಿಕೊಂಡು ಹೋಗಿದ್ದಾರೆ. ಕಳ್ಳತನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಗುಂಡ್ಲುಪೇಟೆ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿದೆ. ಆವಾಗ ಅವರು ಮೈಸೂರಿಂದ ವಾಪಸ್ ಮನೆಗೆ ಬಂದು ನೋಡಿದ್ರು, ಆಗಲೇ ವಿಚಾರ ಗೊತ್ತಾಗಿರೋದು.